ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಸ್ಲಾಶ್ ಸ್ಟಾಫ್ ಅಡ್ಮಿಷನ್ ಇಂಡಿಯಾ ಟೆಲ್ಸ್ ಪಾಕಿಸ್ತಾನ್. ನಿನ್ನೆ ಭಾರತ ಪಾಕಿಸ್ತಾನದ ದೂತಾವಾಸ ಕಚೇರಿ ಅಥವಾ ಪಾಕಿಸ್ತಾನದ ಹೈಕಮಿಷನ್ ಆಫೀಸ್ ಏನಿದೆ ಅದರ ಸಿಬ್ಬಂದಿಗಳನ್ನ ಕಡಿತ ಮಾಡಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ತಾಕೀತು ಮಾಡಿದೆ. ಏನು ನವದೆಹಲಿಯಲ್ಲಿ ಪಾಕಿಸ್ತಾನದ ಹೈಕಮಿಷನ್ ಆಫೀಸ್ ಇತ್ತು, ಅಲ್ಲಿನ ಕೆಲವು ಸಿಬ್ಬಂದಿಗಳು ಭಾರತದಲ್ಲಿ ಬೇಹುಗಾರಿಕೆ ಮತ್ತು ಭಯೋತ್ಪಾದನಾ ಸಂಬಂಧಿತ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಇದನ್ನ ಗಂಭೀರವಾಗಿ ಪರಿಗಣಿಸಿರತಕ್ಕಂತಹ ಭಾರತೀಯ ಸರ್ಕಾರ ಪಾಕಿಸ್ತಾನಕ್ಕೆ ತನ್ನ ಸಿಬ್ಬಂದಿಗಳನ್ನ ಕಡಿತ ಮಾಡಿ, ಸ್ಲಾಶ್ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿದೆ. ಇದೇ ರೀತಿ ಏನು ಭಾರತದ ಹೈಕಮಿಷನ್ ಆಫೀಸ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿದೆ, ಅದರ ಸಿಬ್ಬಂದಿಗಳ ಸಂಖ್ಯೆಯನ್ನು ಕೂಡ ಭಾರತ ಕಡಿತ ಮಾಡಲಿಕ್ಕೆ ಮುಂದಾಗಿದೆ. ಇದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ಬಿಕಾಸ್ 2001ನೇ ಇಸ್ವಿ ಅಂದ್ರೆ ಏನು 2001ರಲ್ಲಿ ಭಾರತದ ಹೃದಯ ಭಾಗವಾಗಿರತಕ್ಕಂತಹ ಸಂಸತ್ತಿನ ಮೇಲೆ ಪಾಕಿಸ್ತಾನ ಭಯೋತ್ಪಾದನಾ ದಾಳಿಯನ್ನ ಮಾಡಿದ್ದು. ಆ ಸಮಯದ ಬಳಿಕ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಗಣನೀಯ ಸಂಖ್ಯೆಯಲ್ಲಿ ಎರಡೂ ದೇಶಗಳ ದೂತಾವಾಸ ಕಚೇರಿಯಲ್ಲಿ ಈ ಒಂದು ಸಿಬ್ಬಂದಿಗಳ ಬಲವನ್ನ ಕಡಿಮೆ ಮಾಡ್ತಾ ಇರೋದು. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಎಸ್ಪಿಯೋನೇಜ್ ಅಂಡ್ ಟೆರರಿಸಂ ರಿಲೇಟೆಡ್. ನೋಡಿ, ಎಸ್ಪಿಯೋನೇಜ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಬೇಹುಗಾರಿಕೆ ಅಥವಾ ಏನು ಗೂಢಚರ್ಯ ಅಂತ ಕರಿತೀವಿ, ಅಂತಹ ಕೃತ್ಯಗಳಲ್ಲಿ ಪಾಕಿಸ್ತಾನದ ಹೈಕಮಿಷನ್ ಆಫೀಸ್ನ ಸಿಬ್ಬಂದಿಗಳು ತೊಡ್ಕೊಂಡಿದ್ರು. ಸೊ ಅದು ಒಂದು ಬಹುಮುಖ್ಯವಾದಂತಹ ಕಾರಣ ಆಗುತ್ತೆ. ಸೊ ಹಾಗಾಗಿ 2001ರ ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ಗಂಭೀರ ಕ್ರಮಕ್ಕೆ ಭಾರತ ಕೈ ಹಾಕಿದೆ. ಅಂಡ್ ಇದರೊಂದಿಗೆ ಏನು ಪಾಕಿಸ್ತಾನದ ಏನು ಸ್ಟ್ರೆಂತ್ ಇತ್ತು, ಅಂದ್ರೆ ಭಾರತೀಯ ದೂತಾವಾಸ ಕಚೇರಿ ಏನು ಪಾಕಿಸ್ತಾನದಲ್ಲಿದೆ ಅದರಲ್ಲಿದ್ದಂತಹ ಸಿಬ್ಬಂದಿಯ ಬಲ ಕೇವಲ 55ಕ್ಕೆ ಇಳಿಕೆ ಆಗುತ್ತೆ. ಇಟ್ ವಿಲ್ ಬಿ ರೆಡ್ಯೂಸ್ ಟು 55. ನೀವು ನೋಡ್ತಾ ಇದ್ದೀರಾ, ಇಂಡಿಯನ್ ಸ್ಟಾಫ್ ಸ್ಟ್ರೆಂತ್ ಇನ್ ಪಾಕಿಸ್ತಾನ್ ಟು ಬಿ ರೆಡ್ಯೂಸ್ಡ್ ಟು 55. ಇದು ಬಹಳ ಪ್ರಮುಖವಾದಂತಹ ಸುದ್ದಿಯಾಗಿರುತ್ತೆ. ಅಂಡ್ ಅದರ ಜೊತೆಗೆ ನಿಮಗೆ ಎಲ್ಲರೂ ಬಹುಮುಖ್ಯವಾದಂತಹ ಸುದ್ದಿಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಯಾರು ಕೂಡ ಎಕ್ಸಾಮ್ ಅಲ್ಲಿ ಭಾರತದ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಯಾರು ಕಡಿತ ಮಾಡಿದ್ರು, ಇಂತಹ ಪ್ರಶ್ನೆಗಳನ್ನು ಕೇಳಲ್ಲ. ಬಟ್ ನಿಮಗೆ ಪ್ರಮುಖವಾದಂತಹ ಎರಡು ಸುದ್ದಿಗಳು ಇಲ್ಲಿ ಕಾಣಿಸ್ಕೊಂಡಿರತಕ್ಕಂತಹದ್ದು, ಒಂದು 2001ನೇ ಇಸ್ವಿಯ ಏನು ನಮ್ಮ ಸಂಸತ್ತಿನ ಮೇಲಿನ ದಾಳಿ, ಅದು ಮೊದಲನೇ ಒಂದು ಇಶ್ಯೂ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂತಹದ್ದು MFN ಸ್ಟೇಟಸ್. ಎರಡನೇ ಒಂದು ಪಾಯಿಂಟ್ MFN, ದಯವಿಟ್ಟು ಬರ್ಕೋಬೇಕಾಗುತ್ತೆ ಎಲ್ಲರೂ ಕೂಡ. MFN ಅಂತ ಹೇಳಿದ್ರೆ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅಥವಾ ಪರಮಾಪ್ತ ರಾಷ್ಟ್ರ ಪಟ್ಟಿ ಅಂತ ಕರೆಯಲಾಗುತ್ತೆ ಕನ್ನಡದಲ್ಲಿ. ಸೊ ಈ ಎರಡೂ ಘಟನೆಗಳ ಕುರಿತಾಗಿ ನಾನು ಮುಂದಿನ ಸ್ಲೈಡ್ನಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಈ ಒಂದು ಸ್ಲೈಡ್ನಲ್ಲಿ ಜಸ್ಟ್ ತಿಳ್ಕೊಬೇಕಾಗಿರ್ತಕ್ಕಂತಹದ್ದು, ಬೇಹುಗಾರಿಕೆ ಮತ್ತು ಭಯೋತ್ಪಾದನಾ ಆರೋಪದ ಮೇಲೆ ಪಾಕಿಸ್ತಾನದ ಒಂದು ದೂತಾವಾಸ ಕಚೇರಿಯಲ್ಲಿನ ಸಿಬ್ಬಂದಿಗಳ ಸಂಖ್ಯೆಯನ್ನ ಕಡಿತ ಮಾಡಲಿಕ್ಕೆ ಭಾರತ ತಾಕೀತು ಮಾಡಿದೆ. ಅಂಡ್ ಇತ್ತೀಚೆಗಷ್ಟೇ ಸ್ವಲ್ಪ ಕ್ರೈಸಿಸ್ ನಡೀತಾ ಇದೆ. ಏನು ಭಾರತೀಯ ದೂತಾವಾಸ ಕಚೇರಿ ಏನು ಪಾಕಿಸ್ತಾನದಲ್ಲಿತ್ತು, ಅಲ್ಲಿನ ಇಬ್ಬರು ಸಿಬ್ಬಂದಿಗಳನ್ನ ಪಾಕಿಸ್ತಾನದ ರಕ್ಷಣಾ ಪಡೆಗಳು ಬಂಧಿಸಿದ್ವು ಮತ್ತು ಅವರಿಗೆ ಬಹಳ ಕೆಟ್ಟದಾಗಿ ಅವರನ್ನು ನಡೆಸಿಕೊಳ್ಳಲಾಯಿತು, ಅವರ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಲಾಯಿತು. ಸೊ ಇದನ್ನು ಕೂಡ ನಮ್ಮ ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಸೊ ಹಾಗಾಗಿ ಎರಡೂ ದೇಶಗಳ ನಡುವೆ ಒಂದು ಫ್ರಿಕ್ಷನ್ ಅಥವಾ ತಿಕ್ಕಾಟ ನಡೀತಾ ಇದೆ ಅಂತಾನೆ ಹೇಳಬಹುದು. ಸೊ ಈಗ ನಾವು ಆ 2001ರ ಸಂಸತ್ತಿನ ಮೇಲಿನ ದಾಳಿಯನ್ನ ಗಮನಿಸ್ತಾ ಹೋಗೋಣ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಒಬ್ಬ ವ್ಯಕ್ತಿಯ ಚಿತ್ರ. ಈ ವ್ಯಕ್ತಿಯ ಚಿತ್ರವನ್ನು ನೀವೆಲ್ಲರೂ ಕೂಡ ಗಮನಿಸಿರಬಹುದು. 2013ನೇ ಇಸ್ವಿಯಲ್ಲಿ ಈತನನ್ನ ಗಲ್ಲಿಗೇರಿಸಲಾಯಿತು. 2013ನಲ್ಲಿ ಇವನ ಹೆಸರು ಅಫ್ಜಲ್ ಗುರು. ಸೊ ಏನು ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು 2001ನೇ ಇಸ್ವಿಯಲ್ಲಿ, ಆ ಒಂದು ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಅಂತಾನೆ ಈತ ಕರೆಸ್ಕೊಳ್ತಾನೆ. ಈತ ಬೇಸಿಕಲಿ ಒಬ್ಬ ಭಾರತೀಯನೇ. ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ, ಬಾರಾಮುಲ್ಲಾ ಅಂತ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ, ಅಲ್ಲಿ ಈತ ಜನಿಸಿದ್ದ. ಬಟ್ ಆದರೂ ಕೂಡ ಈತನ ನಿಯತ್ತು ಇದ್ದಿದ್ದು ಪಾಕಿಸ್ತಾನಕ್ಕೆ. ಸೊ ಅಫ್ಜಲ್ ಗುರು ಹೆಸರು ಬಹಳ ಮುಖ್ಯವಾಗುತ್ತೆ. ಬಿಕಾಸ್ ಹಿ ಇಸ್ ದ ಮಾಸ್ಟರ್ ಮೈಂಡ್ ಆಫ್ ಪಾರ್ಲಿಮೆಂಟ್ ಅಟ್ಯಾಕ್ಸ್. ಸೊ ಅದು ಬಹಳ ಪ್ರಮುಖ ಆಗಿರುತ್ತೆ. ಅಂಡ್ ಈ ಒಂದು ಅಟ್ಯಾಕ್ ಅನ್ನ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಲಷ್ಕರ್ ಎ ತೊಯ್ಬಾ, LET ಅಂತ ಒಂದು ಭಯೋತ್ಪಾದನಾ ಸಂಘಟನೆ ಕಂಡು ಬರುತ್ತೆ. ಲಷ್ಕರ್ ಎ ತೊಯ್ಬಾ ಅವರು ಮತ್ತು ಇನ್ನೊಂದು ಪ್ರಮುಖ ಸಂಘಟನೆ ಆಗಿರತಕ್ಕಂತಹ ಜೈಷ್ ಎ ಮೊಹಮ್ಮದ್ JEM, ಈ ಎರಡು ಸಂಘಟನೆಗಳು ಕೂಡ ಸೇರ್ಕೊಂಡ್ಬಿಟ್ಟು ನಮ್ಮ ಸಂಸತ್ತಿನ ಮೇಲೆ ದಾಳಿಯನ್ನ ಮಾಡಿದ್ರು. ಆ ಒಂದು ದಾಳಿಯಲ್ಲಿ ಸುಮಾರು 9 ಜನ ಭಾರತೀಯರು ಅನ್ಫಾರ್ಚುನೇಟ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಯಿತು. ಅಂಡ್ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿದಂತಹ ಭಾರತೀಯ ರಕ್ಷಣಾ ಪಡೆಗಳು 5 ಜನ ಭಯೋತ್ಪಾದಕರನ್ನ ಹೊಡೆದುರುಳಿಸಿದವು. ಬಟ್ ಇದರ ಸೂತ್ರಧಾರಿಯಾಗಿದ್ದಂತಹ ಅಫ್ಜಲ್ ಗುರುವನ್ನ ಅನಂತರ ಬಂಧಿಸಲಾಯಿತು. ಅಂಡ್ 2013ನೇ ಇಸ್ವಿಯಲ್ಲಿ ಈತನನ್ನ ಗಲ್ಲಿಗೆ ಕೂಡ ದೆಹಲಿಯಲ್ಲಿ ಏರಿಸಲಾಯಿತು. ಸೊ ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿ. ಇದು ಪಾರ್ಲಿಮೆಂಟ್ ಅಟ್ಯಾಕ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಸೆಕೆಂಡ್ ಒನ್ ನೀವು ನೋಡ್ತಾ ಇದ್ದೀರಾ, MFN ಸ್ಟೇಟಸ್. ನಾನು ಆಗಲೇ ಹೇಳಿದೆ MFN ಅಂತ ಹೇಳಿದ್ರೆ ಮೋಸ್ಟ್ ಫೇವರೇಬಲ್ ನೇಷನ್ ಸ್ಟೇಟಸ್
ಅಥವಾ ನಾನು ಆಗಲೇ ಹೇಳಿದಾಗೆ ಕನ್ನಡದಲ್ಲಿ ಪರಮಾಪ್ತ ರಾಷ್ಟ್ರ ಅನ್ನುವಂತಹ ಒಂದು ಪಟ್ಟವನ್ನು ಕೊಡಲಾಗುತ್ತೆ, MFN ಸ್ಟೇಟಸ್. ನೋಡಿ 1996ನೇ ಇಸ್ವಿಯಲ್ಲಿನೇ ಭಾರತ ದೇಶ ಪಾಕಿಸ್ತಾನಕ್ಕೆ ಈ MFN ಅಥವಾ ಪರಮಾಪ್ತ ದೇಶ ಅನ್ನುವಂತಹ ಪಟ್ಟಿಯನ್ನು ಕೊಟ್ಟಿತ್ತು. ಬಟ್ ಪಾಕಿಸ್ತಾನ ಭಾರತಕ್ಕೆ ಈ ಒಂದು MFN ಸ್ಟೇಟಸ್ ಅನ್ನ ಇವತ್ತಿನವರೆಗೂ ಕೂಡ ಕೊಟ್ಟಿಲ್ಲ. ಬಟ್ 2019ನೇ ಇಸ್ವಿಯಲ್ಲಿ 2019 ಫೆಬ್ರವರಿ 14ನೇ ತಾರೀಕು ನಮ್ಮ ದೇಶದ ಮೇಲೆ ಒಂದು ಹೀನ ಕೃತ್ಯ ನಡೆಯುತ್ತೆ, ಪುಲ್ವಾಮಾ ಅಟ್ಯಾಕ್ ನಡೆಯುತ್ತೆ. ಅದರ ಸೂತ್ರಧಾರರು ಪಾಕಿಸ್ತಾನದಿಂದನೇ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಸೊ ಇದರಿಂದ ಸಿಟ್ಟಿಗೆದ್ದಂತಹ ಭಾರತೀಯ ಸರ್ಕಾರ ಅದರ ಮರುದಿನ ಅಂದರೆ 15 ಫೆಬ್ರವರಿ ಆ ತಾರೀಕಿನಂದು ಪಾಕಿಸ್ತಾನಕ್ಕೆ ನೀಡಿದಂತಹ ಪರಮಾಪ್ತ ರಾಷ್ಟ್ರ ಪಟ್ಟವನ್ನು ತೆಗೆದುಹಾಕುತ್ತೆ. ಸೊ ಈ MFN ಸ್ಟೇಟಸ್ ಅನ್ನು ತೆಗೆದುಹಾಕುತ್ತೆ. ಸೊ ಹಾಗಾಗಿ ನಮಗೆ ಈ MFN ಸ್ಟೇಟಸ್ ಬಹಳ ಮುಖ್ಯವಾಗುತ್ತೆ. ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಬಾರಿ ನಿಮಗೆ ಪ್ರಶ್ನೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ನೋಡಿ, MFN ಸ್ಟೇಟಸ್ ಅನ್ನ ನಾವು ಗ್ಯಾಟ್ ಅಂತ ಏನು ಕರಿತೀವಿ? ಗ್ಯಾಟ್ ಎಲ್ಲರೂ ಕೂಡ ಕೇಳಿರ್ತೀರಾ. ಬಿಕಾಸ್ WTO 1995ರಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನು ಎಸ್ಟಾಬ್ಲಿಷ್ ಆಗುತ್ತೆ, ವಿಶ್ವ ವ್ಯಾಪಾರ ಸಂಸ್ಥೆ, ಅದಕ್ಕಿಂತಲೂ ಮುಂಚೆನೆ ಈ ಗ್ಯಾಟ್ ಅನ್ನುವಂತಹ ಒಂದು ಒಪ್ಪಂದಕ್ಕೆ 1947ನೇ ಇಸ್ವಿಯಲ್ಲಿ 1947ನಲ್ಲೇ ಪ್ರಪಂಚದ ಬಹಳಷ್ಟು ದೇಶಗಳು ಸಹಿಯನ್ನು ಹಾಕಿದ್ವು. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಗ್ಯಾಟ್ ಅಂತ ಹೇಳಿದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಅಂಡ್ ಟ್ರೇಡ್. ಇದೊಂದು ವ್ಯಾಪಾರ ಮತ್ತು ಈ ತೆರಿಗೆಗೆ ಸಂಬಂಧಪಟ್ಟಂತ ಒಂದು ಒಪ್ಪಂದ ಆಗಿದೆ. ಇದನ್ನ 1947ನಲ್ಲಿ ಜಾರಿಗೆ ತರಲಾಯಿತು. ಅಂಡ್ ಈ ಗ್ಯಾಟ್ ಒಪ್ಪಂದ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಯ ಒಂದು ನಿಯಮಗಳ ಅಡಿಯಲ್ಲಿ ಪರಸ್ಪರ ದೇಶಗಳು ಈ MFN ಸ್ಟೇಟಸ್ ಅನ್ನ ಕೊಡಬೇಕಾಗುತ್ತೆ, ಮೋಸ್ಟ್ ಫೇವರಬಲ್ ನೇಷನ್ ಸ್ಟೇಟಸ್. ನೋಡಿ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಅದ್ರ ಹೆಸರು ಹೇಳೋದು ಮೋಸ್ಟ್ ಫೇವರಬಲ್, ಅಂದ್ರೆ ಯಾವುದೋ ಒಂದು ದೇಶಕ್ಕೆ ಆದ್ಯತೆಯ ಮೇರೆಗೆ ಪ್ರಿಫರೆನ್ಸ್ ಅನ್ನ ಕೊಡಲಾಗುತ್ತೆ, ಆ ದೇಶಕ್ಕೆ ಆದ್ಯತೆಯನ್ನ ಕೊಡಲಾಗುತ್ತೆ ಅಂತ ಅನ್ಕೋಬಹುದು. ಬಟ್ ಅದು ಖಂಡಿತ ತಪ್ಪು. MFN ಸ್ಟೇಟಸ್ ಅಂದ್ರೆ ಏನು ಅಂದ್ರೆ ಬಹಳ ಸಿಂಪಲ್. ಫಾರ್ ಎಕ್ಸಾಂಪಲ್, ಭಾರತ ಪಾಕಿಸ್ತಾನಕ್ಕೆ MFN ಸ್ಟೇಟಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದಾಗ್ತಕ್ಕಂತಹ ಎಲ್ಲಾ ವಸ್ತುಗಳ ಮೇಲೆ ಭಾರತ ಯಾವುದೇ ತಾರತಮ್ಯ ಮಾಡದೇನೆ ಸುಂಕವನ್ನ ವಿಧಿಸಬೇಕು. ನಾವು ಯಾವ ರೀತಿ ಬಾಂಗ್ಲಾದೇಶದಿಂದ ಬರುವಂತಹ ವಸ್ತುಗಳಿಗೆ, ನೇಪಾಳದಿಂದ ಬರುವಂತಹ ವಸ್ತುಗಳಿಗೆ, ಅಮೆರಿಕದಿಂದ ಬರುವಂತಹ ವಸ್ತುಗಳಿಗೆ ತೆರಿಗೆಯನ್ನು ವಿಧಿಸ್ತೀವೋ ಅಷ್ಟೇ ತೆರಿಗೆಯನ್ನ ನಮ್ಮ ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನದ ಮೇಲೆ ಕೂಡ ವಿಧಿಸಬೇಕಾಗುತ್ತೆ. ಅಂಡ್ ಈ ಒಂದು ಉದ್ದೇಶದಿಂದ ನಮ್ಮ ವಿಶ್ವ ವ್ಯಾಪಾರ ಸಂಸ್ಥೆ ಪ್ರತಿಯೊಂದು ದೇಶಗಳು ಕೂಡ ತಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ಈ MNF ಸ್ಟೇಟಸ್ ಅನ್ನ ಕೊಡಬೇಕು, ಪರಮಾಪ್ತ ರಾಷ್ಟ್ರ ಪಟ್ಟಿಯನ್ನ ಕೊಡಬೇಕು ಅಂತ ಕೇಳ್ಕೊಳ್ಳುತ್ತೆ. ಬಟ್ ಇದನ್ನ ಭಾರತ ಏನೋ 1996 ಮಾನ್ಯ ಮಾಡ್ತು, ಏನು ವಿಶ್ವ ವ್ಯಾಪಾರ ಸಂಸ್ಥೆ ಸ್ಥಾಪನೆಯಾದಂತಹ ಮರು ವರ್ಷದಲ್ಲೇ. ಬಟ್ ಪಾಕಿಸ್ತಾನ ಇದನ್ನ ಭಾರತಕ್ಕೆ ಕೊಡಲಿಲ್ಲ. ಸೊ ಇದರ ಅರ್ಥ ಇಷ್ಟೇ, ಪಾಕಿಸ್ತಾನದಿಂದ ಫಾರ್ ಎಕ್ಸಾಂಪಲ್ ಭಾರತಕ್ಕೆ ಬಾಸ್ಮತಿ ಅಕ್ಕಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಮದಾಗುತ್ತೆ, ಬಾಸ್ಮತಿ ರೈಸ್ ಆಮದಾಗುತ್ತೆ. ಸೊ ಅದರ ಮೇಲೆ ಭಾರತ ಎಕ್ಸ್ಟ್ರಾ ತೆರಿಗೆ ಹಾಕುವಂತಿಲ್ಲ. ಇದು WTO ರೂಲ್ಸ್ ಆಗಿದೆ. ಸೊ ಇದಕ್ಕೆ ನಾವು MFN ಸ್ಟೇಟಸ್ ಅಂತ ಕರಿತೀವಿ. ಬಟ್ ಜನ ಏನು ತಪ್ಪು ತಿಳ್ಕೊಳ್ತಾರೆ, ಮೋಸ್ಟ್ ಫೇವರಬಲ್ ನೇಷನ್ ಅಂತ ಇರೋ ಕಾರಣದಿಂದ ಆ ದೇಶಕ್ಕೆ ಈ ಸುಂಕದಲ್ಲಿ ವಿನಾಯಿತಿ, ತೆರಿಗೆಯಲ್ಲಿ ವಿನಾಯಿತಿ ಅಂತ ತಿಳ್ಕೊಳ್ತಾರೆ. ಬಟ್ ಖಂಡಿತ ವಿನಾಯಿತಿ ಕೊಡಲ್ಲ. ಬಟ್ ಬೇರೆ ದೇಶಗಳಿಗೆ ಯಾವ ಒಂದು ತೆರಿಗೆನ ವಿಧಿಸ್ತೀವೋ ಈ MFN ದೇಶಗಳಿಗೂ ಕೂಡ ಅಷ್ಟೇ ತೆರಿಗೆನ ವಿಧಿಸಬೇಕು, ಅದಕ್ಕಿಂತ ಹೆಚ್ಚು ವಿಧಿಸಬಾರ್ದು. ಸೊ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಅದನ್ನ ಕಳೆದ ವರ್ಷನೇ ಭಾರತ ಪಾಕಿಸ್ತಾನದಿಂದ ತೆಗೆದುಹಾಕಿದೆ. ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ನೀವು ನೋಡ್ತಾ ಇದ್ದೀರಾ, ನಿಮಗಿಲ್ಲಿ ಆರೆಂಜ್ ಕಲರ್ ಅಲ್ಲಿ ಕೇಸರಿ ಬಣ್ಣದಲ್ಲಿ ಕಾಣ್ತಿರ್ತಕ್ಕಂತಹದ್ದು ಭಾರತ ಪಾಕಿಸ್ತಾನಕ್ಕೆ ಮಾಡತಕ್ಕಂತಹ ರಫ್ತು, ಅಂಡ್ ಹಸಿರು ಬಣ್ಣದಲ್ಲಿ ಕಾಣ್ತಿರ್ತಕ್ಕಂತಹದ್ದು ಪಾಕಿಸ್ತಾನದವರು ನಮಗೆ ಮಾಡತಕ್ಕಂತಹ ರಫ್ತು. ಸೊ ಗಮನಿಸ್ತಾ ಇದ್ದೀರಾ, ಪಾಕಿಸ್ತಾನಕ್ಕೆ ನಾವೇ ಜಾಸ್ತಿ ರಫ್ತನ್ನ ಮಾಡ್ತೀವಿ, ಅವರಿಂದ ನಾವು ಆಮದು ಮಾಡ್ಕೊಳ್ಳೋದು ಬಹಳ ಕಮ್ಮಿ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಅಫ್ಜಲ್ ಗುರು ಬಗ್ಗೆ ಕೂಡ ಖಂಡಿತ ನಮಗೆ ಗೊತ್ತಿರಬೇಕಾಗುತ್ತೆ. ಯಾಕೂಬ್ ಮೆಮೂನ್ ಇರಬಹುದು, ಅಫ್ಜಲ್ ಗುರು ಇರಬಹುದು, ಅದೇ ರೀತಿ ಅಜ್ಮಲ್ ಕಸಬ್ ಇರಬಹುದು. ಇವರನ್ನೆಲ್ಲ ನಮ್ಮ ಭಾರತದಲ್ಲಿ ಭಯೋತ್ಪಾದನಾ ಆರೋಪದ ಮೇಲೆ ಗಲ್ಲಿಗೇರಿಸಲಾಯಿತು ಬಹಳ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಅವರ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಕಂಟ್ರಿ ಆಫ್ ಒರಿಜಿನ್ ಮಸ್ಟ್ ಆನ್ GEM ಪ್ಲಾಟ್ಫಾರ್ಮ್ ಗವರ್ಮೆಂಟ್. ನೋಡಿ, ನಿಮಗೆ ಇಲ್ಲಿ GEM ಅಂತಕ್ಕಂತಹ ಒಂದು ಸ್ಕೀಮ್ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ಆ ಸುದ್ದಿ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಈ GEM ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಸೊ GEM ಅಂತ ಹೇಳಿದ್ರೆ ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್. ಮತ್ತೊಂದ್ಸರಿ ಹೇಳ್ತೀನಿ, ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂತಕ್ಕಂತಹದ್ದು ಈ GEM ನ ಒಂದು ವಿಸ್ತೃತ ಫಾರ್ಮ್. ಅಂಡ್ ಇದು ಬಹಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ನಮ್ಮ ದೇಶದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಟ್ರೇಡ್, ಅಥವಾ ನಾವು ಕನ್ನಡದಲ್ಲಿ ಈ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಏನಿದೆ, ಆ ಒಂದು ಸಚಿವಾಲಯ ಈ GEM ಅನ್ನುವಂತಹ ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ಇದರ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ನಮ್ಮ ದೇಶಾದ್ಯಂತ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳು ಬೇರೆ ಬೇರೆ ಒಂದು ವಸ್ತುಗಳನ್ನ ಖರೀದಿ ಮಾಡ್ತವೆ.
ನೋಡಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಆದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಆಹಾರ ಇಲಾಖೆ ಆಹಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ, ಇದೇ ರೀತಿ ಪ್ರತಿಯೊಂದು ಸಂಘಟನೆಗಳು, ಸರ್ಕಾರಿ ಕಂಪನಿಗಳು, ಸರ್ಕಾರಿ ಇಲಾಖೆಗಳು ಈ ರೀತಿ ಪರ್ಚೇಸನ್ನು ಮಾಡ್ತಾ ಹೋಗ್ತವೆ. ಸೊ ಆ ಪರ್ಚೇಸ್ ಮಾಡಬೇಕಾದ್ರೆ ಒಂದು ಪಾರದರ್ಶಕತೆ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ನಮ್ಮ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಟ್ರೇಡ್ ಅಥವಾ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಈ ಒಂದು GEM ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್. ಇದರಲ್ಲಿ ಬಹಳ ಸಿಂಪಲ್ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಯಾವೆಲ್ಲ ಇಲಾಖೆಗಳು ಖರೀದಿಯನ್ನು ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡಬಹುದು, ಅದೇ ರೀತಿ ರಾಜ್ಯ ಸರ್ಕಾರಗಳು ಮಾಡಬಹುದು, ಅದೇ ರೀತಿ ನಿಮಗೆ PSU ಅಂತ ಎಲ್ಲರೂ ಕೂಡ ಕೇಳಿರ್ತೀರಾ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಥವಾ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿರಬಹುದು, ಯಾವ ರೀತಿ ಬೆಮೆಲ್ ಇರಬಹುದು, ಅದೇ ರೀತಿ ನಿಮಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ HAL ಇರಬಹುದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇರಬಹುದು, ಹೀಗೆ ಹಲವಾರು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿದ್ದಾವೆ, ಅವು ಕೂಡ ಖರೀದಿಯನ್ನು ಮಾಡ್ತವೆ. ಅದೇ ರೀತಿ ಸ್ಥಳೀಯ ಸರ್ಕಾರಗಳು, ಸ್ಥಳೀಯ ಆಡಳಿತ ಸಂಸ್ಥೆಗಳು, ಅರ್ಬನ್ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತ್ ಇರಬಹುದು, ತಾಲೂಕ್ ಪಂಚಾಯತ್ಗಳಿರಬಹುದು, ಅದೇ ರೀತಿ ನಗರಸಭೆ, ನಗರ ಪಾಲಿಕೆ, ಕಾರ್ಪೊರೇಷನ್ಸ್ ಮುಂತಾದಂತಹ ಸಂಸ್ಥೆಗಳು, ಅದೇ ರೀತಿ ಸರ್ಕಾರದ ಕೆಳಗೆ ಬರತಕ್ಕಂತಹ ಕೆಲವು ಸಂಘಟನೆಗಳಿರಬಹುದು, ಇವೆಲ್ಲವೂ ಕೂಡ ಸಾರ್ವಜನಿಕ ಉದ್ದೇಶಕ್ಕಾಗಿ ಖರೀದಿಯನ್ನ ಮಾಡ್ತವೆ, ವಸ್ತುವನ್ನ ಖರೀದಿ ಮಾಡ್ತವೆ. ಅದನ್ನು ನಾವು ಪ್ರೊಕ್ಯೂರ್ಮೆಂಟ್ ಅಂತ ಕರೀತೀವಿ. ನಿಮ್ಗೆ ಕೂಡ ಅಲ್ಲಿ ಕಾಣಿಸ್ತಾ ಇದೆ, ಫಾರ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್. ಪ್ರೊಕ್ಯೂರ್ಮೆಂಟ್ ಅಂದ್ರೇನು? ಸಾರ್ವಜನಿಕ ಉದ್ದೇಶಕ್ಕಾಗಿ ಖರೀದಿ ಮಾಡುವುದನ್ನ ನಾವು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಂತ ಕರೀತೀವಿ. ಸೊ ಇದನ್ನ ಬಹಳ ಸುಲಭಗೊಳಿಸುವಂತಹ ಉದ್ದೇಶದಿಂದ ಮತ್ತು ಪಾರದರ್ಶಕತೆಯನ್ನ ಅಳವಡಿಸುವಂತಹ ಉದ್ದೇಶದಿಂದ ಈ GEM ಅನ್ನುವಂತಹ ಪ್ಲಾಟ್ಫಾರ್ಮ್ ಅನ್ನ ಸರ್ಕಾರ ಅಭಿವೃದ್ಧಿಪಡಿಸಿದೆ. ಅಂಡ್ ಈ GEM ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಉತ್ತಮವಾದಂತಹ ಬೆಲೆ ಕೂಡ ಸಿಗುತ್ತೆ, ಬಿಕಾಸ್ ಸ್ಪರ್ಧೆ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ. ಸೊ ಹಾಗಾಗಿ ಉತ್ತಮವಾದಂತಹ ಬೆಲೆ ಕೂಡ ಸರ್ಕಾರಿ ಸಂಸ್ಥೆಗಳಿಗೆ ಮತ್ತು ಸಂಘಟನೆಗಳಿಗೆ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಪುಸ್ತಕಗಳ ಬಂಡಲ್ ಬೇಕಾಗಿರುತ್ತೆ, ಯಾವುದೋ ಒಂದು ಜಸ್ಟ್ ಹಾಳೆಗಳು ಬೇಕಾಗಿರುತ್ತೆ, ಪೇಜಸ್ ಬೇಕಾಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನೀವು ಈ GEM ಪ್ಲಾಟ್ಫಾರ್ಮ್ನ ಬಳಸ್ಕೋಬಹುದು. ನೀವು ಅಂದರೆ ಕೇವಲ ಸರ್ಕಾರಿ ಸಂಸ್ಥೆಗಳು ಮಾತ್ರ, ಖಾಸಗಿಯವರಲ್ಲ, ಬದಲಾಗಿ ಸರ್ಕಾರದ ಯಾವುದೋ ಒಂದು ಡಿಪಾರ್ಟ್ಮೆಂಟ್. ಫಾರ್ ಎಕ್ಸಾಂಪಲ್, ಕರ್ನಾಟಕದ ಪ್ರಾಥಮಿಕ ಶಿಕ್ಷಣ ಇಲಾಖೆಗೆ ಈ ಒಂದು ಹಾಳೆಗಳ ಅವಶ್ಯಕತೆ ಇರುತ್ತೆ, ಒಂದು ಟನ್ ಹಾಳೆಗಳು ಬೇಕಾಗಿರುತ್ತೆ. ಸೊ ಅವರು ಈ ಒಂದು GEMನ ಪ್ಲಾಟ್ಫಾರ್ಮ್ನ ಬಳಸ್ಕೊಂಡ್ಬಿಟ್ಟು ಅವರು ಖರೀದಿಯನ್ನು ಮಾಡಬಹುದು. ಅಲ್ಲಿ ಬೇರೆ ಬೇರೆ ಸೆಲ್ಲರ್ಸ್, ಮಾರಾಟಗಾರರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿರ್ತಾರೆ, ತಮ್ಮ ಒಂದು ಉತ್ಪನ್ನಗಳಿಗೆ ಬೆಲೆಯನ್ನು ಕೂಡ ನಿಗದಿಪಡಿಸಿರ್ತಾರೆ. ಇವ್ರು ನೋಡ್ಬಿಟ್ಟು ಅವರಿಗೆ ಬೇಕಾದಂತಹ ಕ್ವಾಲಿಟಿ ಮತ್ತು ಪ್ರೈಸ್ ಏನಿದೆ, ಬೆಲೆ ಏನಿದೆ, ಅದನ್ನು ನೋಡ್ಕೊಂಡ್ಬಿಟ್ಟು ಅವರು ಖರೀದಿ ಮಾಡಬಹುದು. ಸೊ ಅಲ್ಲಿ ಬಿಡ್ಡಿಂಗ್ ಕೂಡ ಮಾಡಲಾಗುತ್ತೆ, ಹರಾಜನ್ನು ಕೂಡ ಮಾಡಲಾಗುತ್ತೆ. ಸೊ ಇದು ಬಹಳ ಪ್ರಮುಖ ಆಗಿರುತ್ತೆ. ಅಂಡ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಇತ್ತೀಚೆಗಷ್ಟೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ್ ಭಾರತ್ ಅನ್ನುವಂತಹ ಒಂದು ಕರೆಯನ್ನ ಕೊಟ್ಟಿದ್ರು. ಆತ್ಮನಿರ್ಭರ್ ಅಂತ ಹೇಳಿದ್ರೆ ಸ್ವಾವಲಂಬಿ ಭಾರತ ಅಂತ ಹೇಳಿ. ಸೊ ನಾವು ನಮ್ಮ ಕಾಲ ಮೇಲೆ ನಾವೇ ನಿಲ್ಲಬೇಕು ಅಂತ ಒಂದು ಘೋಷಣೆಯನ್ನ ಮಾಡಿದ್ರು. ಸೊ ಇದಕ್ಕೆ ಅನುಗುಣವಾಗಿ ಈ ಒಂದು ಹೊಸ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಅಂದ್ರೆ ಈ GEM ಪ್ಲಾಟ್ಫಾರ್ಮ್ ನಲ್ಲಿ ಯಾರೆಲ್ಲ ಮಾರಾಟಗಾರರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ, ಅವರು ಕಡ್ಡಾಯವಾಗಿ ತಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅವರು ಮಾರಾಟ ಮಾಡ್ತಿರ್ತಕ್ಕಂತಹ ಉತ್ಪನ್ನ ಯಾವ ದೇಶಕ್ಕೆ ಸೇರಿದೆ ಅಂತ ಹೇಳಿ ಹಾಕಬೇಕು, ಆ ಒಂದು ಇನ್ಫಾರ್ಮೇಶನ್ ಕೊಡಬೇಕು. ಕಂಟ್ರಿ ಆಫ್ ಒರಿಜಿನ್ ಅಥವಾ ಆ ಉತ್ಪನ್ನ ಯಾವ ದೇಶದಿಂದ ತಯಾರಾಗಿದೆ, ಯಾವ ದೇಶದಿಂದ ಬರ್ತಾ ಇದೆ ಅನ್ನುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಸೋ ದಟ್ ಯಾವುದೇ ಸರ್ಕಾರಿ ಸಂಸ್ಥೆಗಳು, ಸಂಘಟನೆಗಳು ಅಥವಾ ಇನ್ನಿತರ ಆರ್ಗನೈಸೇಷನ್ಸ್ ಈ ಒಂದು ವಸ್ತುವನ್ನ ಖರೀದಿ ಮಾಡಲಿಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಗೊತ್ತಾಗಬೇಕು ಆ ವಸ್ತು ಯಾವ ದೇಶದಿಂದ ಬಂದಿದೆ, ಚೀನಾದಿಂದ ಬಂದಿದೆಯೋ, ಬಾಂಗ್ಲಾದಿಂದ ಬಂದಿದೆಯೋ, ಅಥವಾ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ಆಗಿದೆಯೋ. ಸೊ ಹೀಗಾದಾಗ ಅವರು ಒಂದು ನೋಡ್ಬಿಟ್ಟು ನಮ್ಮ ದೇಶಕ್ಕೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ ನಮ್ಮ ದೇಶದಲ್ಲೇ ನಿರ್ಮಿತವಾದಂತಹ ವಸ್ತುಗಳನ್ನು ಖರೀದಿ ಮಾಡಬಹುದು. ಸೊ ಹಾಗಾಗಿ ಇದು ಬಹಳ ಪ್ರಮುಖವಾಗಿರುತ್ತೆ. ನೋಡಿ, ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಮತ್ತೊಂದು ಆದೇಶವನ್ನು ಹೊರಡಿಸಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ಈ CAPF ಕ್ಯಾಂಟೀನ್ಸ್ ಏನ್ ಬರುತ್ತೆ, CAPF ಅಂತ ಹೇಳಿದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಥವಾ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ. ನಿಮಗೆ ಅದರಲ್ಲಿ ITBP ಇರಬಹುದು, ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಇರಬಹುದು, BSF ಇರಬಹುದು, ಸಶಸ್ತ್ರ ಸೀಮಾ ಬಲ್ ಇರಬಹುದು, ಮುಂತಾದಂತಹ ರಕ್ಷಣಾ ಪಡೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಂಘಟನೆಗಳು ಅದರಲ್ಲಿ ಕಂಡುಬರುತ್ತೆ. ಸೊ ಅವುಗಳ ಕ್ಯಾಂಟೀನಲ್ಲೂ ಕೂಡ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಮಾತ್ರ ಮಾರಾಟ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಸೊ ಅದೇ ನಿಟ್ಟಿನಲ್ಲಿ ಈ GEMನಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡೋದು ಕಡ್ಡಾಯ ಆಗುತ್ತೆ. ಸೊ ನೋಡಿ, ಗಮನಿಸಬೇಕು ನೀವು, ಅವರು ಬ್ಯಾನ್ ಮಾಡ್ತಿಲ್ಲ, ಯಾವುದೇ ದೇಶದ ವಸ್ತುಗಳಿಗೆ ನಿಷೇಧವನ್ನ ಹೇರ್ತಿಲ್ಲ, ಬಟ್ ಕೇವಲ ಆ ಕುರಿತಾದಂತಹ ಒಂದು ಮಾಹಿತಿಯನ್ನ ಕೊಡಕ್ಕೆ ಹೇಳಿದ್ದಾರೆ. ಸೊ ಅದನ್ನ ಖರೀದಿ ಮಾಡುವವರು ಗಮನಿಸಬಹುದು, ಅವರು ತಗೋಬೇಕೋ ಬೇಡ ಅಂತ ಹೇಳಿ. ನಿಮಗೆ ಮತ್ತೆರಡು ಸುದ್ದಿ ಕಾಣಿಸ್ತಾ ಇದೆ. ಕ್ಲಾಸ್ 1 ಲೋಕಲ್ ಸಪ್ಲೈಯರ್ಸ್, ಅದೇ ರೀತಿ ಕ್ಲಾಸ್ 2 ಲೋಕಲ್ ಸಪ್ಲೈಯರ್ಸ್ ನಿಮಗೆ ಕಾಣಿಸ್ತಾ ಇದೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ನಿಮ್ಮ ನೋಟ್ಬುಕ್ ಅಲ್ಲಿ ಕನ್ನಡದಲ್ಲೇ ಬರ್ಕೊಳ್ಳಿ. ಕ್ಲಾಸ್ 1 ಸ್ಥಳೀಯ ಪೂರೈಕೆದಾರರು, ಅದೇ ರೀತಿ ಕ್ಲಾಸ್ 2 ಸ್ಥಳೀಯ ಪೂರೈಕೆದಾರರು. ನೋಡಿ, ಇದು ಯಾವ ರೀತಿ ಕ್ಲಾಸಿಫೈ ಮಾಡಲಾಗಿದೆಯಪ್ಪ ಅಂತ ಹೇಳಿದ್ರೆ, ಯಾವೆಲ್ಲ ಮಾರಾಟಗಾರರು ಅಥವಾ ಪೂರೈಕೆದಾರರು
ತಮ್ಮ ಉತ್ಪನ್ನಗಳ 50% 50% ಆಫ್ ದೇರ್ ಪ್ರಾಡಕ್ಟ್ಸ್ ಅವನ್ನ ನಮ್ಮ ಸ್ವದೇಶದಲ್ಲೇ ಉತ್ಪಾದಿಸಿರ್ತಾರೋ ಅಥವಾ ಕೊಂಡುಕೊಂಡಿರ್ತಾರೋ ಅವರನ್ನ ಕ್ಲಾಸ್ 1 ಲೋಕಲ್ ಸಪ್ಲೈಯರ್ಸ್ ಅಂತ ಕರಿತೀವಿ. ಅದೇ ರೀತಿ ಯಾರು 20% 50% ವಸ್ತುಗಳನ್ನ ನಮ್ಮ ದೇಶೀಯವಾಗಿ ಅವರು ಸೋರ್ಸ್ ಮಾಡಿರ್ತಾರೋ ಅಂತಹವರನ್ನ ಕ್ಲಾಸ್ 2 ಲೋಕಲ್ ಸಪ್ಲೈಯರ್ಸ್ ಅಂತ ಕರಿತೀವಿ. ಸೊ ಇದು ಕೂಡ ಬಹಳ ಪ್ರಮುಖವಾಗುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ, ಫಾರ್ ಎಕ್ಸಾಂಪಲ್ ನೀವೇ ಮುಂದೊಂದು ದಿನ ಸರ್ಕಾರಿ ಅಧಿಕಾರಿ ಆದ್ರಿ ಅಂಡ್ ನಿಮ್ಮ ಕೈಯಲ್ಲೇ ಈ ರೀತಿ ವಸ್ತುಗಳನ್ನ ಖರೀದಿ ಮಾಡುವಂತಹ ಪವರ್ ಇದೆ ಅಂದಮೇಲೆ ನೀವು ಈ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ನ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ನೀವು ನೋಡಬಹುದು ಕ್ಲಾಸ್ 1 ಅವ್ರ ಹತ್ರ ತಗೊಂತಿರೋ ಅಥವಾ ಕ್ಲಾಸ್ 2 ಲೋಕಲ್ ಸಪ್ಲೈಯರ್ಸ್ ಹತ್ರ ತಗೊಂತಿರೋ ನೀವು ಡಿಸೈಡ್ ಮಾಡಬಹುದಾಗುತ್ತೆ. ಬಟ್ ಆದರೂ ನಮ್ಮ ರಾಷ್ಟ್ರೀಯತೆಯ ದೃಷ್ಟಿಯಿಂದ ನೋಡಿದಾಗ ಕ್ಲಾಸ್ 1 ಲೋಕಲ್ ಸಪ್ಲೈಯರ್ಸ್ ಅಥವಾ ಯಾರು 50%ಕ್ಕಿಂತ ಹೆಚ್ಚಿನ ಒಂದು ಉತ್ಪನ್ನಗಳಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನ ನಮ್ಮ ದೇಶೀಯವಾಗಿ ಖರೀದಿ ಮಾಡಿರ್ತಾರೋ ಅಂತಹವರಿಂದ ನೀವು ವಸ್ತುಗಳನ್ನ ತೆಗೆದುಕೊಳ್ಳಬಹುದು. ಸೊ ಇದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿಯಾಗಿರುತ್ತೆ. ಅಂಡ್ ಇದನ್ನು ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಬಿಕಾಸ್ ಖಂಡಿತ ಪ್ರಶ್ನೆ ಕೇಳಬಹುದು, GAM ಅಂದ್ರೆ ಏನು, ಯಾರ ಅಡಿಯಲ್ಲಿ ಬರುತ್ತೆ, ಯಾವ ಒಂದು ಇಲಾಖೆ ಇದನ್ನ ಜಾರಿಗೆ ತಂದಿದೆ ಮುಂತಾದಂತಹ ಪ್ರಶ್ನೆಗಳನ್ನ ಕೇಳಬಹುದು. ಈ ರೀತಿ ನಾವು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಟ್ರಂಪ್ ಸಸ್ಪೆಂಡ್ಸ್ H1B ವೀಸಾಸ್ ಟಿಲ್ ಇಯರ್ ಎಂಡ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫುಲ್ ಎಲೆಕ್ಷನ್ ಮೂಡ್ ನಲ್ಲಿದ್ದಾರೆ. ಈ ವರ್ಷ 2020ರಲ್ಲಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ, ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆನ್ಷಿಯಲ್ ಪೋಲ್ಸ್ ಆಯೋಜನೆಗೊಂಡಿದೆ. ಸೊ ಹಾಗಾಗಿ ಅಲ್ಲಿನ ಸ್ಥಳೀಯ ಮತದಾರರನ್ನ ಓಲೈಸುವಂತಹ ದೃಷ್ಟಿಯಿಂದ ಟ್ರಂಪ್ ಅವರು ಕೆಲವು ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಆ ಕ್ರಮದಲ್ಲಿ ಬಹುಮುಖ್ಯವಾಗಿ ಈ H1B ವೀಸಾವನ್ನ ಈ ವರ್ಷದ ಕೊನೆಯವರೆಗೂ ಕೂಡ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಇನ್ಯಾರಿಗೂ ಕೂಡ H1B ವೀಸಾವನ್ನ ಈ ವರ್ಷ ಕೊಡುವುದಿಲ್ಲ. ಇದು ಬಹಳ ಪ್ರಮುಖ. ನೀವು ಕೂಡ ಪ್ರತಿನಿತ್ಯ ಕೇಳ್ತಾ ಇರ್ತೀರಾ ನ್ಯೂಸ್ಗಳಲ್ಲಿ H1B ವೀಸಾ. ಸೊ ಏನಿದೆ H1B ವೀಸಾ, ಯಾಕೆ ಅದರ ಮೇಲಿನ ನಿರ್ಣಯಗಳು ಭಾರತವನ್ನ ಅಷ್ಟೊಂದು ಎಫೆಕ್ಟ್ ಮಾಡ್ತವೆ? ಸೊ ಒಂದು ಗಮನಿಸಿ, H1B ವೀಸಾ ಅಂದ್ರೆ ಅಮೆರಿಕದಲ್ಲಿ ಬಹಳಷ್ಟು ವಿವಿಧ ರೀತಿಯ ವೀಸಾಗಳನ್ನ ಕೊಡಲಾಗುತ್ತೆ. ನಮ್ಮ ಭಾರತದಲ್ಲೂ ಕೂಡ ಟೂರಿಸ್ಟ್ ವೀಸಾ ಕೊಡಲಾಗುತ್ತೆ, ಮೆಡಿಸಿನಲ್ ಪರ್ಪಸ್ ಅಥವಾ ಮೆಡಿಕೇಶನ್ಗಾಗಿ ವೀಸಾವನ್ನು ಕೊಡಲಾಗುತ್ತೆ, ಬಿಸ್ನೆಸ್ ವೀಸಾ ಕೊಡಲಾಗುತ್ತೆ. ಅದೇ ರೀತಿ ಅಮೆರಿಕದಲ್ಲೂ ಕೂಡ ಬೇರೆ ಬೇರೆ ವೀಸಾಗಳನ್ನ ಕೊಡಲಾಗುತ್ತೆ. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹದ್ದು H1B ವೀಸಾ. ಯಾಕಂದ್ರೆ ಬಹಳಷ್ಟು ಭಾರತೀಯರು ಈ H1B ವೀಸಾವನ್ನೇ ನೆಚ್ಕೊಂಡಿರ್ತಾರೆ ಅಮೆರಿಕಕ್ಕೆ ತೆರಳಕ್ಕೆ. ಸೊ ಇದು ಯಾವ ದೃಷ್ಟಿಯಿಂದ ಕೊಡ್ತಾರಪ್ಪ ಅಂತ ಹೇಳಿದ್ರೆ, ನೋಡಿ, ಅಮೆರಿಕದಲ್ಲಿ ಹಲವಾರು ಬೇರೆ ಬೇರೆ ರಂಗದಲ್ಲಿರ್ತಕ್ಕಂತಹ ಕಂಪನಿಗಳು ಅಸ್ತಿತ್ವದಲ್ಲಿದ್ದಾವೆ. ಬಟ್ ಆ ಕಂಪನಿಗಳಿಗೆ ಟ್ಯಾಲೆಂಟೆಡ್ ಪೂಲ್ ಬೇಕಾಗುತ್ತೆ. ಅಂದ್ರೆ ಕುಶಲತೆಯನ್ನ ಹೊಂದಿರತಕ್ಕಂತಹ ಕಾರ್ಮಿಕರು, ಉದ್ಯೋಗಿಗಳು ಬೇಕಾಗ್ತಾರೆ. ಸೊ ಅದನ್ನ ನಿರ್ವಹಿಸುವಂತಹ ಉದ್ದೇಶದಿಂದ ಅಮೆರಿಕ ಸರ್ಕಾರ ಈ H1B ವೀಸಾವನ್ನ ಕೊಡುತ್ತೆ. ಯಾರಿಗೆ ಕೊಡುತ್ತಪ್ಪ ಅಂತ ಹೇಳಿದ್ರೆ, ಹೈಲಿ ಸ್ಕಿಲ್ಡ್ ವರ್ಕರ್ಸ್, ಅತಿ ಹೆಚ್ಚಿನ ಕುಶಲತೆಯನ್ನು ಹೊಂದಿರತಕ್ಕಂತಹ ಉದ್ಯೋಗಿಗಳಿಗೆ, ಅಂದ್ರೆ ಟ್ಯಾಲೆಂಟೆಡ್ ಉದ್ಯೋಗಿಗಳಿಗೆ. ಬಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ H1B ವೀಸಾ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಅಮೆರಿಕನ್ ಕಂಪನಿಯಲ್ಲಿ ಕೆಲಸವನ್ನ ಗಿಟ್ಟಿಸ್ಕೋಬೇಕು. ಅಂಡ್ ಆ ಕಂಪನಿಯಲ್ಲಿ ನೀವು ನಿರ್ವಹಿಸುವಂತಹ ಕೆಲಸವನ್ನ ಬೇರೆ ಯಾವುದೇ ಅಮೆರಿಕಾದ ಅಭ್ಯರ್ಥಿ ನಿರ್ವಹಿಸಕ್ಕೆ ಕಷ್ಟ ಅನ್ನುವುದನ್ನ ಪ್ರೂವ್ ಮಾಡಬೇಕು. ಅಂದ್ರೆ ಅಮೆರಿಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡೋರು ಸಿಗಲ್ಲ. ಫಾರ್ ಎಕ್ಸಾಂಪಲ್, ನೀವು ನಮ್ಮ ಗೂಗಲ್ನ CEO, ಗೂಗಲ್ ಕಂಪನಿ ಏನಿದೆ ಅದರ CEO ಸುಂದರ್ ಪಿಚಾಯ್ ಅವ್ರನ್ನೇ ತಗೊಳ್ಳಿ. ಸೊ ಸುಂದರ್ ಪಿಚಾಯ್ ಅವರು H1B ವೀಸಾ ತಗೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬಹಳ ಸುಲಭವಾಗಿ ಕೊಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂತಹ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರಬಹುದು ಅಥವಾ ಕುಶಲತೆ ಇರಬಹುದು, ಅದು ಅಮೆರಿಕದಲ್ಲಿ ಸಿಗಲ್ಲ ಸಾಮಾನ್ಯವಾಗಿ. ಸೊ ಅಂತಹ ವ್ಯಕ್ತಿಗಳನ್ನ ಮಾತ್ರ ಅಮೆರಿಕಕ್ಕೆ ಕರೆದುಕೊಳ್ಳಲಾಗುತ್ತೆ ಈ H1B ವೀಸಾದ ಅಡಿಯಲ್ಲಿ. ಬಟ್ ಟ್ರಂಪ್ ಅವರು ಬಂದಾಗಿಂದನೂ ಈ H1B ವೀಸಾದ ಒಂದು ಕೋಟಾವನ್ನ ಕಡಿಮೆ ಮಾಡ್ತಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ನಿಯಮಾವಳಿಗಳನ್ನ ಕಠಿಣ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಭಾರತದ ಈ ಕುಶಲತೆಯನ್ನು ಹೊಂದಿದಂತಹ ಉದ್ಯೋಗಿಗಳಿಗೆ ಅಮೆರಿಕಕ್ಕೆ ತೆರಳಿಬಿಟ್ಟು ಅಲ್ಲಿನ ಕಂಪನಿಗಳಲ್ಲಿ ಉದ್ಯೋಗ ಮಾಡುವುದಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಚಾರ. ಸೊ ಈಗ H1B ವೀಸಾವನ್ನ ನಿರಾಕರಣೆ ಮಾಡಲಾಗಿದೆ. ಬಟ್ ಆದರೂ ಕೂಡ ಇದರಿಂದ ಅಮೆರಿಕದಲ್ಲಿ ಉದ್ಯೋಗವನ್ನ ಅರಸ್ತಿರ್ತಕ್ಕಂತಹ ಯುವಜನತೆಗೆ ಖುಷಿಯಾಗಿರಬಹುದು. ಬಟ್ ಅಮೆರಿಕಾದ ಒಂದು ಏನು ಉದ್ಯಮಿಗಳಿದ್ದಾರೆ, ಎಂಟರ್ಪ್ರನರ್ಸ್ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರಿದ್ದಾರೆ, ಅವರು ಈ ಒಂದು ಟ್ರಂಪ್ನವರ ಒಂದು ಕ್ರಮವನ್ನ ಕಟುವಾಗಿ ಟೀಕಿಸಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಅಮೆರಿಕ ಬಹುಮುಖ್ಯವಾಗಿ ಒಂದು ವಲಸಿಗರ ದೇಶ. ಇಟ್ಸ್ ಎ ಕಂಟ್ರಿ ಆಫ್ ಮೈಗ್ರೆಂಟ್ಸ್. ಸೊ ಅಮೆರಿಕವನ್ನ ಉದ್ಧಾರ ಮಾಡಲಿಕ್ಕೆ ಶ್ರಮಿಸುತ್ತಿರುವವರಲ್ಲಿ ಈ ವಲಸಿಗರ ಪಾತ್ರವು ಕೂಡ ಬಹಳ ದೊಡ್ಡದಾಗಿದೆ. ಸೊ ಹಾಗಾಗಿ ಅಮೆರಿಕದ ಒಂದು ಉದ್ಯಮಿಗಳು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಭಾರತದಂತಹ ದೇಶದ ಪ್ರತಿಭಾನ್ವಿತ ಯುವಜನತೆ ಅಮೆರಿಕಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವರ ಬಿಸ್ನೆಸ್ಗಳಿಗೆ ಹೊಡೆತ ಬೀಳುತ್ತೆ ಮತ್ತು ಅವರ ಒಂದು ಕ್ವಾಲಿಟಿಗೆ ಹೊಡೆತ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆದರೂ ಕೂಡ ಎಲೆಕ್ಷನ್ ಇಯರ್ ಇರೋದ್ರಿಂದ ಟ್ರಂಪ್ ಅವರು ಇಂತಹ ಕೆಲವು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಅಂಡ್ ನಿಮಗೆ ಬೇರೆ ಬೇರೆ ವೀಸಾಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ. L ವೀಸಾ ಇರಬಹುದು, H2B ವೀಸಾ ಇರಬಹುದು, ಅದೇ ರೀತಿ H4 ವೀಸಾ ಇರಬಹುದು. ನೋಡಿ, H4 ವೀಸಾ ಕೂಡ ಬಹಳ ಪ್ರಮುಖವಾಗುತ್ತೆ. ಏನು, ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ ಭಾರತದವನು, ಬಹಳ ಪ್ರತಿಭಾನ್ವಂತ ವಿದ್ಯಾರ್ಥಿ,
ಸೊ ಆತನಿಗೆ ಅಮೆರಿಕಾದಲ್ಲಿ H1B ವೀಸಾ ಸಿಗುತ್ತೆ. ಅಮೆರಿಕದಲ್ಲಿ ಆತ ಕೆಲಸ ಮಾಡಲಿಕ್ಕೆ H1B ವೀಸಾ ಸಿಗುತ್ತೆ. ಆ್ಯಂಡ್ ಆತನ ಪತ್ನಿ ಅಮೆರಿಕಕ್ಕೆ ತೆರಳಬೇಕು ಅಂತ ಹೇಳಿದ್ರೆ ಆಕೆಗೆ H4 ಅನ್ನುವಂತಹ ವೀಸಾವನ್ನು ಕೊಡಲಾಗುತ್ತೆ. ಸೊ ಅದು ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಇದು ವರ್ಕ್ ವೀಸಾ ಅಂತ ಹೇಳಿ ಅಂದರೆ ಕೆಲಸ ಮಾಡಲು ನೀಡತಕ್ಕಂತಹ ಒಂದು ವೀಸಾ. H4 ಅಂತ ಹೇಳಿದ್ರೆ ಡಿಪೆಂಡೆಂಟ್ಸ್, ಅವರ ಮೇಲೆ ಅವಲಂಬಿತರಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಕೊಡಮಾಡುವಂತಹ ಒಂದು ವೀಸಾ ಆಗಿದೆ. ಸೊ ಎಲ್ಲ ರೀತಿಯಂತಹ ವೀಸಾಗಳ ಮೇಲೆ ಒಂದು ತೆರೆ ಬಿದ್ದಿದೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು H1B ವೀಸಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ. PC ಎಕ್ಸಾಮ್ ಹಿಡಿದ್ಬಿಟ್ಟು UPSC ಅವ್ರಿಗೂ ಕೂಡ ಖಂಡಿತ ಕೇಳಬಹುದಂತಹ ಒಂದು ಪ್ರಶ್ನೆ. ಸೊ ಖಂಡಿತ ಅದು ಅಮೆರಿಕದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರತಿಭಾನ್ವಂತ ವ್ಯಕ್ತಿಗಳಿರ್ತಾರೆ, ಉದ್ಯೋಗಿಗಳಿರ್ತಾರೆ, ಅವರಿಗೆ ಸೀಮಿತವಾಗಿರ್ತಕ್ಕಂತಹ ಒಂದು ವೀಸಾ ಯೋಜನೆ. ಆ್ಯಂಡ್ ಇದು ನೋಡೋಣ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯ ಗಮನಿಸೋಣ. ಇಲ್ಲಿ ನಿಮಗೆ ಅಮೆರಿಕದಲ್ಲಿ ನೀಡಲಾಗುವಂತಹ ವಿವಿಧ ರೀತಿಯ ವೀಸಾಗಳ ಕುರಿತು ಒಂದು ಬೆಳಕನ್ನು ಚೆಲ್ಲಾಗ್ತಾ ಇದೆ. ಸೊ ಅದರಲ್ಲಿ ನಿಮಗೆ ಪ್ರಮುಖವಾಗಿ ಬೇಕಿರತಕ್ಕಂತಹದ್ದು H1B ವೀಸಾ. ಸೊ ಅದಕ್ಕೆ ಕ್ರೈಟೀರಿಯಾಗಳನ್ನ ಕೂಡ ಬಹಳ ಸುಲಭವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಕೊಡಲಾಗಿದೆ. ಬೇಕು ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡ್ಬಿಟ್ಟು ನೀವು ನೋಟ್ ಡೌನ್ ಮಾಡ್ಕೊಳ್ಬಹುದು. ಬಟ್ ಅಷ್ಟೊಂದು ಸ್ಟ್ರೆಸ್ ಮಾಡಿ ಕೇಳಕ್ಕೆ ಚಾನ್ಸಸ್ ಸ್ವಲ್ಪ ಕಮ್ಮಿ. ಸೊ ಬೇರೆ ಬೇರೆ ರೀತಿಯಾದಂತಹ ವೀಸಾಗಳು. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಯಡಿಯೂರಪ್ಪ ಡೈರೆಕ್ಟ್ಸ್ ಅಫಿಷಿಯಲ್ಸ್ ಟು ಎಕ್ಸ್ಪೀಡಿಯೇಟ್ KC ವ್ಯಾಲಿ ಎತ್ತಿನಹೊಳೆ ಪ್ರಾಜೆಕ್ಟ್ಸ್. ನೋಡಿ, ಇದು ಕರ್ನಾಟಕ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿರತಕ್ಕಂತಹ ಒಂದು ಹೇಳಿಕೆಯ ಕುರಿತಾದಂತಹ ಸುದ್ದಿ. ಇತ್ತೀಚೆಗಷ್ಟೇ ಯಡಿಯೂರಪ್ಪ ಅವರು ನಮ್ಮ ಕರ್ನಾಟಕದ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಒಂದು ತಾಕೀತನ್ನ ಮಾಡಿದ್ರು. ಏನಂತ ಹೇಳಿದ್ರೆ ಈ KC ವ್ಯಾಲಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಗೆ ಶೀಘ್ರವಾಗಿ ಒಂದು ಮುಕ್ತಿಯನ್ನು ಕೊಡಬೇಕು, ಶೀಘ್ರವಾಗಿ ಕೆಲಸವನ್ನು ನಡೆಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಸೊ ಆ ಕುರಿತಾಗಿ ಒಂದು ಡೀಟೇಲ್ಸ್ ಬಂದಿದೆ. ಬಟ್ ನಮಗೆ ಇಲ್ಲಿ ಪ್ರಮುಖವಾಗಿ ಬೇಕಿರತಕ್ಕಂತಹದ್ದು ಈ KC ವ್ಯಾಲಿ ಅಥವಾ KC ಕಣಿವೆ ಅನ್ನುವಂತಹ ಯೋಜನೆ. ನೋಡಿ, ಎತ್ತಿನ ಹೊಳೆ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಎತ್ತಿನ ಹೊಳೆ ಅನ್ನುವಂತಹ ಸಕಲೇಶ್ಪುರ, ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬಳಿ ಕಂಡುಬರುವಂತಹ ಒಂದು ತೊರೆ, ವೆಸ್ಟ್ ಫ್ಲೋಯಿಂಗ್ ರಿವರ್, ಪಶ್ಚಿಮಕ್ಕೆ ಹರಿದಿರತಕ್ಕಂತಹ ಒಂದು ತೊರೆ. ಅದರ ನೀರನ್ನು ಬಳಸ್ಕೊಂಡ್ಬಿಟ್ಟು ನಮ್ಮ ರಾಮನಗರ, ತುಮಕೂರು, ಬೆಂಗಳೂರು ರೂರಲ್ ಅಥವಾ ಬೆಂಗಳೂರು ಗ್ರಾಮಾಂತರ ಮುಂತಾದಂತಹ ಭಾಗಗಳಿಗೆ ನೀರನ್ನ ಒದಗಿಸ್ತಕ್ಕಂತಹ ಒಂದು ಯೋಜನೆ. ಅದರ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಬಟ್ ಇಲ್ಲಿ KC ಕಣಿವೆ ಅಥವಾ KC ವ್ಯಾಲಿ ಪ್ರಾಜೆಕ್ಟ್ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ಅದನ್ನ ನಾವು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ KC ವ್ಯಾಲಿ ಪ್ರಾಜೆಕ್ಟ್ನ ಒಂದು ಮ್ಯಾಪ್ ಅನ್ನ ಕೊಡಲಾಗಿದೆ. ಇದು ಸ್ವಲ್ಪ ಹಿಂದಿನ ಒಂದು ನ್ಯೂಸ್ ಪೇಪರ್ ಕಟಿಂಗ್. ಸೊ ಇಲ್ಲಿ KC ವ್ಯಾಲಿ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, KC ಅಂದ್ರೇನು? KC ವ್ಯಾಲಿ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇದೆ ಕೋರ್ಮಂಗಲ, ಚಲಗಟ್ಟ. ಬೆಂಗಳೂರಲ್ಲಿ ಕಂಡುಬರ್ತಕ್ಕಂತಹ ಎರಡು ಪ್ರಮುಖ ಭಾಗಗಳು ಕೋರ್ಮಂಗಲ ಮತ್ತು ಚಲಗಟ್ಟ ಕಣಿವೆ ಯೋಜನೆ ಅಥವಾ ಕೋರ್ಮಂಗಲ ಚಲಗಟ್ಟ ವ್ಯಾಲಿ ಪ್ರಾಜೆಕ್ಟ್ ಅಂತ ಇದನ್ನು ಕರೆಯಲಾಗುತ್ತೆ. ಇದು ಬಹಳ ಉತ್ತಮವಾದಂತಹ ಒಂದು ಉದ್ದೇಶವನ್ನು ಹೊಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ ಇಡೀ ಬೆಂಗಳೂರು ನಗರಾದ್ಯಂತ ಜನರೇಟ್ ಆಗ್ತಕ್ಕಂತಹ ತ್ಯಾಜ್ಯ ನೀರೇನಿರುತ್ತೆ ಅದನ್ನು ನಾವು ಸೀವೇಜ್ ವಾಟರ್ ಅಂತ ಕರಿತೀವಿ, ಕೊಳಚೆ ನೀರು. ಈ ಸೀವೇಜ್ ವಾಟರ್ ಅಥವಾ ತ್ಯಾಜ್ಯ ನೀರೇನಿರುತ್ತೆ ಅದನ್ನ ಶುದ್ಧೀಕರಣಗೊಳಿಸ್ಬಿಟ್ಟು ಬೆಂಗಳೂರು ಸುತ್ತಮುತ್ತಲು ಇರತಕ್ಕಂತಹ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರನ್ನ ಒದಗಿಸ್ತಕ್ಕಂತಹ ಒಂದು ಯೋಜನೆ. ಇದನ್ನು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಬಳಸ್ಕೋಬಹುದು. ಇಲ್ಲಿ ನಿಮಗೆ ಕಾಣಿಸ್ತಿರೋ ರೀತಿ ಸುಮಾರು 134 ಕೆರೆ ಮತ್ತು ಸರೋವರಗಳಿಗೆ ನೀರನ್ನ ಉಣಿಸಲಾಗುತ್ತೆ. ಸೊ ಇದನ್ನ ಬಳಸ್ಕೊಂಡ್ಬಿಟ್ಟು ಕೃಷಿ ಮುಂತಾದಂತಹ ಕಾರ್ಯಗಳಿಗೆ ಈ ನೀರನ್ನ ಬಳಸ್ಕೋಬಹುದು. ಇದರ ಒಂದು ಉನ್ನತವಾದಂತಹ ಧ್ಯೇಯ ಏನಪ್ಪಾ ಅಂತ ಹೇಳಿದ್ರೆ ಈ ತ್ಯಾಜ್ಯ ನೀರನ್ನ ಒಂದು ಕನ್ವರ್ಟ್ ಮಾಡಿಬಿಟ್ಟು ಒಂದು ಪ್ಯೂರಿಫೈ ಮಾಡಿಬಿಟ್ಟು ಈ ಬಳಕೆಗೆ ಯೋಗ್ಯವಾದಂತಹ ನೀರನ್ನಾಗಿ ಮಾರ್ಪಡಿಸುವಂತಹದ್ದು. ಸೊ ಅದು ಬಹಳ ಉನ್ನತವಾದಂತಹ ಯೋಜನೆ. ನಿಮಗೆ ಕಾಣಿಸಿರೋ ರೀತಿ 440 MLD 440 MLD. MLD ಅಂದ್ರೇನು? ಇದೊಂದು ಸಿವಿಲ್ ಇಂಜಿನಿಯರಿಂಗ್ ಟರ್ಮ್ ಆಗಿರುತ್ತೆ. ಇದರ ಫುಲ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಮಿಲಿಯನ್ ಲೀಟರ್ಸ್ ಪರ್ ಡೇ. ನೋಡಿ, ಮಿಲಿಯನ್ ಲೀಟರ್ಸ್ ಪರ್ ಡೇ ಅಂದ್ರೇನು? ಮಿಲಿಯನ್ ಅಂತ ಹೇಳಿದ್ರೆ ದಶಲಕ್ಷ. ಪ್ರತಿ ಒಂದು ದಿನಕ್ಕೆ 1 ದಶಲಕ್ಷ ಲೀಟರ್. ಸೊ ಆ ಒಂದು ಯೂನಿಟ್ನ ಒಂದು ಅರ್ಥ ಆಗಿದೆ. ನೋಡಿ, ನಾವು ಯಾವ ರೀತಿ ಒಂದು ತೂಕವನ್ನ ಕೆಜಿಯಲ್ಲಿ ಅಳಿತೀವಿ, ದೂರವನ್ನ ಕಿಲೋಮೀಟರ್ಗಳಲ್ಲಿ ಅಳಿತೀವಿ, ಇದೇ ರೀತಿ ನೀರಿನ ಗಾತ್ರವನ್ನ ಬೇರೆ ಬೇರೆ ರೀತಿಯಾಗಿ ಅಳಿತಾರೆ. ಬಟ್ ಇಲ್ಲಿ ಅಳಿತಾ ಇರತಕ್ಕಂತಹದ್ದು MLD, ಮಿಲಿಯನ್ ಲೀಟರ್ಸ್ ಪರ್ ಡೇ. ಸೊ ಇಷ್ಟೊಂದು ಪ್ರಮಾಣದ ನೀರನ್ನ ಪ್ರತಿನಿತ್ಯ ಶುದ್ಧೀಕರಣಗೊಳಿಸ್ಬಿಟ್ಟು ಈ ಕೆರೆಗಳಿಗೆ ಮತ್ತು ಸರೋವರಗಳಿಗೆ ತುಂಬಿಸಲಾಗುತ್ತೆ. ಅದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಚಾರ. ಅಂಡ್ ಜೊತೆಗೆ ನಿಮಗೆ ಒಂದು ಚಿಕ್ಕದಾಗಿ STP ಅಂತ ಕಾಣ್ತಾ ಇದೆ. STP ಅದರ ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಬಾರಿ ಕೇಳಬಹುದು. STP ಅಂತ ಹೇಳಿದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ಈ ತ್ಯಾಜ್ಯ ನೀರಿನ ಶುದ್ಧೀಕರಣ ಘಟಕ, ಕೊಳಚೆ ನೀರಿನ ಶುದ್ಧೀಕರಣ ಘಟಕ ಅಂತ ಕರಿಬಹುದು. ಒಟ್ಟು 3 ಘಟಕಗಳನ್ನ ಅಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಅವುಗಳ ಮೂಲಕ ಇದು ಶುದ್ಧೀಕರಣಗೊಂಡ್ಬಿಟ್ಟು ನಿಮಗೆ ಬೇರೆ ಬೇರೆ ಹಳ್ಳ ಕೊಳ್ಳಗಳು ಮತ್ತು ಕೆರೆಗಳಿಗೆ ತುಂಬಿಸುವಂತಹ ಯೋಜನೆ ಆಗುತ್ತೆ. ಅಂಡ್ ಇದರೊಂದಿಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿರ್ತಕ್ಕಂತಹ ಹಲವಾರು ಪ್ರದೇಶಗಳಿಗೆ ನೀರಿನ ಒಂದು ಲಭ್ಯತೆ ಸಿಗುತ್ತೆ. ಅದು ಬಹಳ ಪ್ರಮುಖವಾಗಿರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ 310 MLD ಒಂದು STP
ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಕೋರಮಂಗಲದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ವರ್ತೂರು ಕೆರೆ ಮತ್ತು ಬೆಳ್ಳಂದೂರು ಕೆರೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಕಂಡುಬಂದರೂ ಕೂಡ ಬೆಳ್ಳಂದೂರು ಮತ್ತು ವರ್ತೂರು ಕೆರೆಗಳು ಸಾಕಷ್ಟು ಕುಖ್ಯಾತಿಯನ್ನು ಪಡೆದಿದ್ದಾವೆ. ಬಿಕಾಸ್ ಒಂದು ಬಾರಿ ಅಂತೂ ಈ ಬೆಳ್ಳಂದೂರು ಕೆರೆಗೆ ಬೆಂಕಿ ಹತ್ಕೊಂಡು ಬಿಟ್ಟಿದ್ದು. ಅದೇ ರೀತಿ ವರ್ತೂರು ಕೆರೆಯಲ್ಲಿ ಒಂದು ನೊರೆಯ ರೀತಿ ವಸ್ತು ನಿರ್ಮಾಣ ಆಗ್ಬಿಟ್ಟು ಸುತ್ತಮುತ್ತಲ ಜನರಿಗೆ ಭಾರಿ ಕಿರಿಕಿರಿಯನ್ನು ಉಂಟು ಮಾಡಿದ್ದು ಮತ್ತು ದೇಶಾದ್ಯಂತ ಒಂದು ನ್ಯೂಸನ್ನು ಕೂಡ ಈ ಎರಡು ಕೆರೆಗಳು ಮಾಡಿದ್ವು, ಬೆಳ್ಳಂದೂರು ಕೆರೆ ಮತ್ತು ವರ್ತೂರು ಕೆರೆಗಳು. ಅಲ್ಲಿ ಸುತ್ತಮುತ್ತಲು ಇರತಕ್ಕಂತಹ ಏನು ಫ್ಯಾಕ್ಟರಿಗಳು, ಕಾರ್ಖಾನೆಗಳು ತ್ಯಾಜ್ಯ ನೀರನ್ನು ಅಲ್ಲಿ ಯಾವುದೇ ರೀತಿಯಾದಂತಹ ಶುದ್ಧೀಕರಣ ಮಾಡದಲ್ಲೇ ಅಲ್ಲಿ ರಿಲೀಸ್ ಮಾಡ್ತಿದ್ದಂತಹದ್ದೇ ಇದಕ್ಕೆ ಪ್ರಮುಖ ಕಾರಣ. ಅದೇ ರೀತಿ KC ವ್ಯಾಲಿ ಪ್ರಾಜೆಕ್ಟಿಂದ ಎರಡು ಒಂದು ಪರ್ಪಸ್ ಸರ್ವ್ ಆಗುತ್ತೆ. ಒಂದು ಏನು ಬೆಂಗಳೂರಿನಲ್ಲಿ ಏನು ಅಪಾರ ಪ್ರಮಾಣದಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ತ್ಯಾಜ್ಯ ನೀರಿಗೆ ಒಂದು ಮುಕ್ತಿ ಸಿಗುತ್ತೆ. ಆ್ಯಂಡ್ ಈ ಬೆಳ್ಳೂರು ಕೆರೆ ಇರಬಹುದು, ವರ್ತೂರು ಕೆರೆಗಳಿರಬಹುದು, ಅಲ್ಲಿ ಆಗುವಂತಹ ಮಾಲಿನ್ಯದ ಪ್ರಮಾಣ ಕಡಿಮೆ ಆಗುತ್ತೆ. ಆ್ಯಂಡ್ ಜೊತೆಗೆ ಏನು ಸ್ವಲ್ಪ ಈ ಬರಗಾಲ ಪರಿಸ್ಥಿತಿಯನ್ನು ಹೊಂದಿರತಕ್ಕಂತಹ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಸ್ವಲ್ಪ ನೀರಿನ ಅಗತ್ಯತೆ ಕೂಡ ಪೂರೈಕೆ ಆದಂಗೆ ಆಗುತ್ತೆ. ಇದು ಬಹಳ ಪ್ರಮುಖವಾಗಿರುತ್ತೆ KC ವ್ಯಾಲಿ ಪ್ರಾಜೆಕ್ಟ್. ಆ್ಯಂಡ್ ಇದರೊಂದಿಗೆ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ಯುಕ್ತಿ 2.0 ಕಾರ್ಯಕ್ರಮಕ್ಕೆ ಚಾಲನೆ. ನಿಮಗೆ ಚಿತ್ರದಲ್ಲಿ ಕಾಣಿಸಿರತಕ್ಕಂತಹದ್ದು ನಮ್ಮ ಮಾನವ ಸಂಪನ್ಮೂಲ ಸಚಿವ ಅಥವಾ ಮಿನಿಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ನಿಶಾಂಕ್ ಪೋಖ್ರಿಯಾಲ್ ಅವರು. ಸೊ ಅವರು ನಿನ್ನೆ ಒಂದು ಬಹುಮುಖ್ಯವಾದಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಯುಕ್ತಿ 2.0 ಅಂತ ಕರೀತೀವಿ. ಇದನ್ನ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಒಂದು ಚಾಲನೆ ಕೊಟ್ಟಿದೆ. ಯುಕ್ತಿ ಅಂದ್ರೇನು? ಕನ್ನಡ, ಹಿಂದಿ ಅಥವಾ ಸಂಸ್ಕೃತದಲ್ಲಿ ನೋಡೋದಾದ್ರೆ ಯುಕ್ತಿ ಅಂತ ಹೇಳಿದ್ರೆ ಬುದ್ಧಿಮತ್ತೆ ಅಂತ ಹೇಳಿ, ಬುದ್ಧಿಶಕ್ತಿ ಅಂತ ಹೇಳಿ. ಸೊ ಬುದ್ಧಿಶಕ್ತಿಗೆ ಒಂದು ರಿಲೇಟ್ ಆಗಿರತಕ್ಕಂತಹ ಒಂದು ಪ್ಲಾಟ್ಫಾರ್ಮ್. ಸೊ ಈ ಪೋರ್ಟಲ್ನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಹೊಸದಾಗಿ ನಮ್ಮ ದೇಶದಲ್ಲಿ ಏನೇನು ಆವಿಷ್ಕಾರಗಳು ನಡೀತಾ ಇದ್ದಾವೆ, ಇನೋವೇಷನ್ಸ್ ನಡೀತಾ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಡೀಟೇಲ್ಸನ್ನು, ಮಾಹಿತಿಯನ್ನು ಈ ಯುಕ್ತಿ 2.0 ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಹಂಚಿಕೊಳ್ಳಲಾಗುತ್ತೆ. ನಿಮಗೆ ಕಾಣಿಸ್ತಾ ಇದೆ, ಇದೊಂದು ಆನ್ಲೈನ್ ಪೋರ್ಟಲ್. ಸೊ ವಿದ್ಯಾರ್ಥಿಗಳಿರಬಹುದು ಮತ್ತು ಶಿಕ್ಷಕರಿರಬಹುದು, ಅವರು ನಮ್ಮ ದೇಶದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ನಡೆದಿರತಕ್ಕಂತಹ ವೈಜ್ಞಾನಿಕ ಆವಿಷ್ಕಾರಗಳ ಕುರಿತು ಈ ಯುಕ್ತಿ 2.0 ಪೋರ್ಟಲ್ನ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಸೊ ಅದು ವಿದ್ಯಾರ್ಥಿಗಳಿಗೆ ಮತ್ತು ಟೀಚರ್ಸ್ಗಳಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಕೆಲಸ ಆಗ್ತದೆ. ಇದು ಕೇವಲ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ಗೆ ಮಾತ್ರವಲ್ಲ, ಬೇರೆ ಯಾವುದೇ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಉದ್ಯಮಿ ತನ್ನ ಉದ್ಯಮಕ್ಕೆ ಹೆಲ್ಪ್ ಆಗಬಲ್ಲಂತಹ ಆವಿಷ್ಕಾರಗಳು ನಡೆದಿದ್ದರೆ ಆ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಬಹುದು, ರೈತರು ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನಡೆದಿರತಕ್ಕಂತಹ ಆವಿಷ್ಕಾರಗಳ ಕುರಿತಾಗಿ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ನೋಡಿ, ಇದು ಬಹಳ ಪ್ರಮುಖವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ ಕೂಡ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇದನ್ನು ಇನಾಗ್ರೇಟ್ ಮಾಡಿದ್ಯಾರು ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು. ಆ್ಯಂಡ್ ಜೊತೆಗೆ ಇದನ್ನು AICTE ಅಭಿವೃದ್ಧಿಪಡಿಸಿದೆ ಅಂತಲೂ ಹೇಳಲಾಗ್ತದೆ. AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಏನು ತಾಂತ್ರಿಕ ಶಿಕ್ಷಣ ಮಂಡಳಿ ಇದೆ, ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ಸುಪ್ರೀಂ ಕೋರ್ಟ್ ಗಿವ್ಸ್ ನಾಟ್ ಟು ವುಮೆನ್ ಟು ಅಬಾರ್ಟ್ ಫೀಟಸ್. ನೋಡಿ, ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ಒಬ್ಬ ಮಹಿಳೆಯ ಗರ್ಭಪಾತಕ್ಕೆ ಅನುಮತಿಯನ್ನು ಕೊಟ್ಟಿದೆ, ಭ್ರೂಣ ಹತ್ಯೆ ಅಥವಾ ಗರ್ಭಪಾತಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ದೇಶದಲ್ಲಿ 1971ನೇ ಇಸ್ವಿಯಲ್ಲಿ MTP ಆಕ್ಟ್ ಅನ್ನುವಂತಹ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. MTP ಅಂತ ಹೇಳಿದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್. ಅಂದ್ರೆ ವೈದ್ಯಕೀಯ ಕಾರಣಗಳಿಂದಾಗಿ ಈ ಗರ್ಭಿಣಿಯೇನಿರ್ತಾರೆ ಅವರಿಗೆ ಗರ್ಭಪಾತ ಮಾಡಿಸ್ತಕ್ಕಂತಹದ್ದು, ಅದನ್ನ MTP ಆಕ್ಟ್ ಅಂತ ಕರೆಯಲಾಗುತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಹಿಂದೆ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ MTP ಆಕ್ಟ್ ಪ್ರಕಾರ ಯಾವುದೇ ಒಬ್ಬ ಮಹಿಳೆ 20 ವಾರಗಳಿಗಿಂತಲೂ ಹೆಚ್ಚಿನ ಗರ್ಭಿಣಿಯಾಗಿದ್ರು ಅಂತ ಹೇಳಿದ್ರೆ ಅವರಿಗೆ ಗರ್ಭಪಾತವನ್ನು ಮಾಡಿಸುವುದಕ್ಕೆ ಒಂದು ನಿಷೇಧ ಇದೆ. 20 ವೀಕ್ಸ್ ಪ್ರೆಗ್ನೆಂಟ್. ಸೊ 20 ವಾರಗಳ ಒಳಗಾದರೆ ಗರ್ಭಪಾತವನ್ನು ಮಾಡಿಸ್ಬೋದು, ಬಟ್ ಅದಕ್ಕಿಂತ ಮೇಲೆ ಮಾಡಿಸುವ ಒಂದು ಇದಿಲ್ಲ. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. 20 ವಾರ ಅಂತ ಹೇಳಿದ್ರೆ 5 ತಿಂಗಳು, 5 ಮಂತ್ಸ್. ಸೊ 5 ತಿಂಗಳಿಗಿಂತ ಜಾಸ್ತಿ ಗರ್ಭಿಣಿಯಾಗಿದ್ರು ಅಂತ ಹೇಳಿದ್ರೆ ಅವರಿಗೆ ಈ ಅಬೋರ್ಷನ್ ಅಥವಾ ಗರ್ಭಪಾತವನ್ನು ಮಾಡಿಸಿದ್ರೆ ಅವರ ಒಂದು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಅವರ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ನಮ್ಮ ಸರ್ಕಾರ ಒಂದು ಪಾರ್ಲಿಮೆಂಟ್ನ ಕಾಯ್ದೆ ಅಥವಾ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಮೂಲಕ ಈ ಒಂದು ಗರ್ಭಪಾತವನ್ನು ನಿಷೇಧ ಮಾಡಿದೆ. ಬಟ್ ಆದರೂ ಕೂಡ ಈ ಒಂದು ಸುದ್ದಿಯಲ್ಲಿ ಬರ್ತಿರ್ತಕ್ಕಂಥ ಮಹಿಳೆ ಸುಮಾರು 25 ವಾರಗಳ ಪ್ರೆಗ್ನೆಂಟ್ ಆಗಿದ್ರು, 25 ವೀಕ್ಸ್ ಪ್ರೆಗ್ನೆಂಟ್, ಅಂದರೆ 6 ತಿಂಗಳಿಗಿಂತನೂ ಜಾಸ್ತಿ ಅವರು ದಿನಗಳ ಕಾಲ ಗರ್ಭಿಣಿಯಾಗಿದ್ರು. ಬಟ್ ಆದರೂ ಕೂಡ ಅವರಿಗೆ ಸುಪ್ರೀಂ ಕೋರ್ಟ್ ಗರ್ಭಪಾತವನ್ನು ಮಾಡಿಸ್ಕೊಳ್ಳಿಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಕಾರಣ ಬಹಳ ಸಿಂಪಲ್, ಅವರ ಹೊಟ್ಟೆಯಲ್ಲಿದ್ದಂತಹ ಮಗು ಸಾಕಷ್ಟು ತೊಂದರೆಗಳಿಂದ ಬಳಲ್ತಾ ಇತ್ತು, ಅಬ್ನಾರ್ಮಲಿಟೀಸ್. ಸೊ ಬಹಳಷ್ಟು
ಈ ಆರೋಗ್ಯ ಸಂಬಂಧಿ ತೊಂದರೆಗಳು ಅದಕ್ಕಿತ್ತು. ಸೊ ಹಾಗಾಗಿ ಇಂತಹ ಒಂದು ವಿಶೇಷ ಸಂದರ್ಭವನ್ನು ಪರಿಗಣಿಸ್ಬಿಟ್ಟು ಆ ಮಗುವನ್ನು ಗರ್ಭಪಾತ ಮಾಡಬೇಕು, ಆ ಒಂದು ಭ್ರೂಣವನ್ನು ತೆಗಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹಾಗಾದ್ರೆ ಒಂದು ಟ್ವಿನ್ ಇತ್ತು ಅವರ ಹೊಟ್ಟೆಯಲ್ಲಿ, ಅಂದರೆ ಅವಳಿ ಮಕ್ಕಳು ಇದ್ವು. ಅದರಲ್ಲಿ ಒಂದು ಮಗುವಿಗೆ ಬಹಳಷ್ಟು ತೊಂದರೆ ಇದೆ ಅಂತ ಹೇಳಿ ವೈದ್ಯರು ಒಂದು ಸಲಹೆಯನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಆ ಒಂದು ಮಗುವನ್ನು ಮಾತ್ರ, ಆ ಒಂದು ಭ್ರೂಣವನ್ನು ಮಾತ್ರ ಹೊರಗೆ ತೆಗೆಯಲಾಗುತ್ತೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಬಟ್ ಈ 20 ವೀಕ್ಗಳ ಒಂದು ಸೀಲಿಂಗ್ ಏನಿದೆ, ಮಿತಿ ಏನಿದೆ, 20 ವೀಕ್ಗಳಾದ್ಮೇಲೆ ಯಾರಾದರೂ ಇದನ್ನ ಗರ್ಭಪಾತವನ್ನು ಮಾಡಿಸ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಅದಕ್ಕೆ ಅವರು ಈ ಒಂದು ವೈದ್ಯಕೀಯ ಒಂದು ಬೋರ್ಡ್, ಒಂದು ಡಾಕ್ಟರ್ಸ್ ಕಮಿಟಿಯಿಂದ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ, ಅನುಮತಿಯನ್ನು ಪಡಿಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಡೆಲಿವರಿ ಆಗೋದ್ರಿಂದ ತಾಯಿಯ ಆರೋಗ್ಯಕ್ಕೆ ಮತ್ತು ಮಗುವಿನ ಆರೋಗ್ಯಕ್ಕೆ ತೊಂದರೆ ಇದೆ ಅಂತ ಹೇಳಿ ಅವರು ಸರ್ಟಿಫೈ ಮಾಡಬೇಕು, ಅಥವಾ ಆ ಮಗುವಿನಲ್ಲಿ ಒಂದು ಗುಣಪಡಿಸಲಾದಂತಹ ದೋಷಗಳಿದ್ದಾವೆ ಅಂತ ಅವರು ಒಂದು ಸರ್ಟಿಫೈ ಮಾಡಬೇಕು. ಸೊ ಅದಾದ ಬಳಿಕವೇ ಅವರಿಗೆ ಗರ್ಭಪಾತವನ್ನು ಮಾಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಸೊ ಇದು ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ. ಸೊ ಹಾಗಾಗಿ 1971 ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಇತ್ತೀಚೆಗಷ್ಟೇ 2020 ಇಸ್ವಿಯಲ್ಲಿ ಅದಕ್ಕೆ ತಿದ್ದುಪಡಿಯನ್ನು ತರಲಿಕ್ಕೆ ಕೂಡ ಹೊರಟಿದ್ದಾರೆ. ಬಟ್ ಆ ಒಂದು ಮಸೂದೆ ಇನ್ನೂ ಕೂಡ ನಮ್ಮ ಸಂಸತ್ತಿನಲ್ಲಿದೆ. ಈಗ ಮುಂಬರುವಂತಹ ಮಳೆಗಾಲದ ಅಧಿವೇಶನ ಅಥವಾ ಮಾನ್ಸೂನ್ ಸೆಷನ್ನಲ್ಲಿ ಅದನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ MTP ಆಕ್ಟ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. 20 ವೀಕ್ಸ್ ಬಹಳ ಇಂಪಾರ್ಟೆಂಟ್. ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ವಾರಗಳ ಒಂದು ಮಿತಿ ಇದೆ ಅಂತ ಹೇಳಿ. 20 ವಾರಗಳು ಅಥವಾ 5 ತಿಂಗಳು. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ, ನಿಮಗೆ ಇಲ್ಲಿ ಚಿತ್ರದಲ್ಲಿ ಒಬ್ಬ ಮಹಿಳೆಯ ಫೋಟೋ ಕಾಣಿಸ್ತಾ ಇದೆ. ಇವರು 2012ನೇ ಇಸ್ವಿಯಲ್ಲಿ ಪ್ರಪಂಚಾದ್ಯಂತ ಒಂದು ಸುದ್ದಿಯನ್ನು ಮಾಡಿದ್ರು. ಮೂಲತಃ ಇವರು ಕರ್ನಾಟಕದ ಬೆಳಗಾಂನ ಮಹಿಳೆ. ಇವರು ಐರ್ಲೆಂಡ್ ದೇಶದಲ್ಲಿ, ಏನು ಯುರೋಪ್ನಲ್ಲಿ ಕಂಡುಬರುವಂತಹ ಐರ್ಲೆಂಡ್ ದೇಶದಲ್ಲಿ ದಂತ ವೈದ್ಯೆಯಾಗಿ, ಡೆಂಟಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ಬಟ್ ಇವ್ರು ಯಾಕಪ್ಪ ಪ್ರಪಂಚಾದ್ಯಂತ ಸದ್ದನ್ನು ಮಾಡಿದ್ರು 2012ರಲ್ಲಿ ಅಂತ ಹೇಳಿದ್ರೆ, ಒಂದು ಬಾರಿ ಇವರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದ್ದು. ಇವರು ಒಬ್ಬ ಗರ್ಭಿಣಿಯಾಗಿದ್ರು, ಪ್ರೆಗ್ನೆಂಟ್ ಆಗಿದ್ರು. ಬಟ್ ಆ ಮಗುವಿಗೆ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ಗಂಭೀರವಾದಂತಹ ಆರೋಗ್ಯ ಸಂಬಂಧಿ ತೊಂದರೆ ಇವರಿಗೆ ಕಾಣಿಸ್ಕೊಂಡಿತ್ತು. ಬಟ್ ಐರ್ಲೆಂಡ್ ಒಂದು ಕ್ರಿಶ್ಚಿಯನ್ ರಾಷ್ಟ್ರವಾಗಿರುವ ಕಾರಣದಿಂದ, ನೋಡಿ ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ಭಾರತದಲ್ಲಿ ಈ ಗರ್ಭಪಾತ ಮಾಡಿಸುವುದಕ್ಕೆ ಮುಕ್ತವಾದಂತಹ ಅವಕಾಶ ಇದೆ. 20 ವಾರಗಳ ಒಳಗೆ ಗರ್ಭಪಾತವನ್ನು ಮಾಡಿಸಬಹುದು. ಬಟ್ ಕೆಲವು ದೇಶಗಳು, ಸ್ಪೆಷಲಿ ಕ್ರಿಶ್ಚಿಯನ್ ದೇಶಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಬಿಕಾಸ್ ಅವರು ನಂಬುವಂತಹ ತತ್ವ, ಯಾವುದೇ ಜೀವವನ್ನು ಅದು ಹುಟ್ಟುವುದಕ್ಕೆ ಮುಂಚೆನೆ ಬಲಿ ತೆಗೆದುಕೊಳ್ಬಾರದು. ಸೊ ಎಷ್ಟೇ ಕಷ್ಟ ಇರಲಿ, ತಾಯಿಯ ಆರೋಗ್ಯಕ್ಕೆ ತೊಂದರೆ ಇದ್ದರೂ ಕೂಡ, ಈ ಪ್ರಸವದ ಸಂದರ್ಭದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಅವರು ಗರ್ಭಪಾತವನ್ನು ಮಾಡಿಸೋಕ್ಕೆ ಬಿಡಲ್ಲ. ಸೊ ಅಂತಹದ್ದೇ ಒಂದು ಕಾನೂನು ಐರ್ಲೆಂಡ್ ದೇಶದಲ್ಲೂ ಕೂಡ ಜಾರಿಯಲ್ಲಿತ್ತು. ಸೊ ಹಾಗಾಗಿ ಇವರಿಗೆ ಸಾಕಷ್ಟು ಆರೋಗ್ಯ ತೊಂದರೆ ಉಂಟಾದರೂ ಕೂಡ ಇವರಿಗೆ ಗರ್ಭಪಾತವನ್ನು ಮಾಡಿಸ್ಕೊಳ್ಳಲಿಕ್ಕೆ ಅಲ್ಲಿನ ಸರ್ಕಾರ ಅಥವಾ ಅಲ್ಲಿನ ಕಾನೂನು ಅನುಮತಿಯನ್ನು ನೀಡಲಿಲ್ಲ. ಸೊ ಹಾಗಾಗಿ ದುರದೃಷ್ಟವಶಾತ್ ಅದರಿಂದ ಉಂಟಾದಂತಹ ಕೆಲವು ಆರೋಗ್ಯ ಸಂಬಂಧಿ ತೊಂದರೆಗಳ ಕಾರಣದಿಂದ ಸವಿತಾ ಹಾಲಪ್ಪನವರ್ ಮೃತಪಟ್ಟರು. ಸೊ ಇವರ ಹೆಸರು ಸವಿತಾ ಹಾಲಪ್ಪನವರ್. ಬಹಳ ಪ್ರಮುಖವಾಗಿರುತ್ತೆ. ಒಂದಲ್ಲ ಒಂದು ಬಾರಿ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು, ಅಥವಾ ನೀವೇ ಏನಾದರೂ ಆರ್ಟಿಕಲ್ಸ್ ಬರೀಬೇಕಾದ್ರೆ, ಒಂದು ಆನ್ಸರ್ಸ್ ಬರೀಬೇಕಾದ್ರೆ ಇವರ ಹೆಸರನ್ನ ಉಲ್ಲೇಖ ಮಾಡಬಹುದು. ಸೊ ಸವಿತಾ ಹಾಲಪ್ಪನವರ್ ದುರದೃಷ್ಟವಶಾತ್ ಮೃತಪಟ್ಟರು. ಬಟ್ ಇದಾದ ಮೇಲೆ ಇಡೀ ಐರ್ಲೆಂಡ್ ದೇಶಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ಉಂಟಾದವು. ಸೊ ಇವರು ಮರಣ ಹೊಂದಿದಂತಹ ವರ್ಷ ಅಂದರೆ 2012ರ ಬಳಿಕ 2013ರಲ್ಲಿ ಐರ್ಲೆಂಡ್ನ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತರುತ್ತೆ. ಈ ಕಾನೂನಿನ ಮೂಲಕ ಅಲ್ಲೂ ಕೂಡ ಇಂತಹ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ, ಆರೋಗ್ಯ ಸಂಬಂಧಿ ತೊಂದರೆಗಳಿರತಕ್ಕಂತಹ ಸಂದರ್ಭದಲ್ಲಿ ಗರ್ಭಪಾತವನ್ನು ಮಾಡಬಹುದು ಅಂತ ಕಾನೂನುಬದ್ಧ ಅವಕಾಶವನ್ನು ಮಾಡಿಕೊಳ್ಳಲಾಯಿತು. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. ಸೊ ಸವಿತಾ ಹಾಲಪ್ಪನವರ್ ಪ್ರಪಂಚಾದ್ಯಂತ ಒಂದು ದೊಡ್ಡ ಹೆಸರಾಗಿದೆ. ಇವತ್ತಿಗೂ ಕೂಡ ಈ ಗರ್ಭಪಾತ ಮುಂತಾದಂತಹ ವಿಚಾರಗಳು ಬಂತು ಅಂತ ಹೇಳಿದ್ರೆ ಅವಾಗ ಮುನ್ನೆಲೆಗೆ ಬರ್ತಕ್ಕಂತಹದ್ದು ಸವಿತಾ ಹಾಲಪ್ಪನವರವರು. ಇವರು ಕರ್ನಾಟಕದ ಬೆಳಗಾಂ ಮೂಲದವರು. ಆ್ಯಂಡ್ ಇದು ಕೂಡ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಜಾಕೋವಿಕ್ ಟೆಸ್ಟ್ ಪಾಸಿಟಿವ್ ಫಾರ್ COVID-19. ನೋಡಿ, ಇದು ಬಹಳ ಶಾಕಿಂಗ್ ಆದಂತಹ ನ್ಯೂಸ್. ಇದುವರೆಗೂ ಕೂಡ ಒಂದು 2-3 ಜನ ಟೆನ್ನಿಸ್ ಆಟಗಾರರಿಗೆ ಕೊರೋನಾ ವೈರಸ್ ಪಾಸಿಟಿವ್ ಅಂತ ಪತ್ತೆಯಾಗಿತ್ತು. ಬಟ್ ಇದೇ ಮೊದಲ ಬಾರಿಗೆ ಅಗ್ರ ಟೆನ್ನಿಸ್ ಆಟಗಾರ ಆಗಿರತಕ್ಕಂತಹ ಜಾಕೋವಿಕ್ ಅವರಿಗೆ ಈ ಕೊರೋನಾ ವೈರಸ್ ಪಾಸಿಟಿವ್ ಅಂತ ಬಂದಿದೆ. ನೋಡಿ, ಇವ್ರಿಗೂ ಕೂಡ ಚಿಕ್ಕ ಪುಟ್ಟ ಪ್ಲೇಯರ್ಸ್ಗೆ ಬಂದಿತ್ತು. ಬಟ್ ಈ ಅಗ್ರ ಒಂದು ರ್ಯಾಂಕಿಂಗ್ಗಳಲ್ಲಿ ಕಂಡುಬರುವಂತಹ ರೋಜರ್ ಫೆಡರರ್ ಇರಬಹುದು, ರಫೇಲ್ ನಡಾಲ್ ಇರಬಹುದು, ನೊವಾಕ್ ಜೊಕೋವಿಕ್ ಇರಬಹುದು, ಅಲೆಕ್ಸಾಂಡರ್ ಜ್ವೆರೆವ್ ಇರಬಹುದು, ಮುಂತಾದಂತಹ ಒಂದು ಆಟಗಾರರಿದ್ದಾರೆ. ಅವರಿಗೆ ಇದು ಬಾಧೆಯನ್ನು ಕೊಟ್ಟಿರಲಿಲ್ಲ. ಬಟ್ ಪ್ರಪ್ರಥಮ ಬಾರಿಗೆ ಅದು ನೊವಾಕ್ ಜೊಕೋವಿಕ್ ಅವರಿಗೆ ಬಾಧಿಸ್ತಾ ಇದೆ. ಸೊ ನೊವಾಕ್ ಜೊಕೋವಿಕ್ ಎಲ್ಲರೂ ಕೂಡ ಕೇಳಿರ್ತೀರಾ. ಪ್ರಸಕ್ತವಾಗಿ ಇವರು ಆಸ್ಟ್ರೇಲಿಯನ್ ಓಪನ್ನ ಚಾಂಪಿಯನ್ ಕೂಡ ಆಗಿದ್ದಾರೆ. 2020ರ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಆಗಿದ್ದಾರೆ. ಜೊತೆಗೆ ವಿಂಬಲ್ಡನ್ ಓಪನ್ ಚಾಂಪಿಯನ್ ಕೂಡ ಆಗಿದ್ದಾರೆ. ಅಂಡ್ ಇದರ ಜೊತೆಗೆ ಇವರು ಹಲವಾರು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಪ್ರಸಕ್ತವಾಗಿ ವಿಶ್ವ ಟೆನ್ನಿಸ್ನ ನಂಬರ್ 1 ಆಟಗಾರ ಏನು ರ್ಯಾಂಕಿಂಗ್ ಇದೆ, ರ್ಯಾಂಕಿಂಗ್ನಲ್ಲಿ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದಾರೆ. ಸೊ ಪರೀಕ್ಷೆಯಲ್ಲಿ ಖಂಡಿತ ಪ್ರಶ್ನೆ ಕೇಳಬಹುದು. ನೇರವಾಗಿ ಈ ರೀತಿ ಪ್ರಶ್ನೆ ಕೇಳಲ್ಲ, ಬದಲಾಗಿ ಪ್ರಸಕ್ತವಾಗಿ
ವಿಶ್ವದ ಅಗ್ರ ಟೆನ್ನಿಸ್ ಆಟಗಾರ ಯಾರು, ನಂಬರ್ 1 ರ್ಯಾಂಕಿಂಗ್ ಯಾರಿಗಿದೆ ಅಂತ ಕೇಳಿದ್ರೆ ಖಂಡಿತವಾಗಿ ನೊವಾಕ್ ಜೊಕೋವಿಕ್. ಅದೇ ರೀತಿ ಈ ರೀತಿಯೂ ಪ್ರಶ್ನೆ ಕೇಳಬಹುದು, ಇತ್ತೀಚೆಗಷ್ಟೇ ಕೊರೋನಾ ಪಾಸಿಟಿವ್ ಅಂತ ಪತ್ತೆಯಾದಂತಹ ಟೆನ್ನಿಸ್ ಆಟಗಾರ ನೊವಾಕ್ ಜೊಕೋವಿಕ್ ಅವರು ಯಾವ ದೇಶದವರು ಅಂತ ಕೂಡ ಕೇಳಬಹುದು. ಒಂದು ಮಾತು ನೆನ್ಪಿಟ್ಕೋಬೇಕು, ಅವರು ಸರ್ಬಿಯಾ ದೇಶದವರು, ಯುರೋಪ್ನಲ್ಲಿ ಕಂಡುಬರತಕ್ಕಂತಹ ಸರ್ಬಿಯಾ ದೇಶದ ಒಬ್ಬ ಟೆನ್ನಿಸ್ ಆಟಗಾರ ನೊವಾಕ್ ಜೊಕೋವಿಕ್. ಅಂಡ್ ಇವ್ರ ಮೇಲೆ ಸ್ವಲ್ಪ ಆರೋಪಗಳು ಕೂಡ ಕೇಳ್ಬರ್ತಾ ಇದ್ದಾವೆ. ಬಿಕಾಸ್ ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ಇವರು ಇತ್ತೀಚೆಗಷ್ಟೇ ಒಂದು ಎಕ್ಸಿಬಿಷನ್ ಟೆನ್ನಿಸ್ ಮ್ಯಾಚ್ ಅನ್ನ ಆಯೋಜನೆ ಮಾಡಿದ್ರು. ಎಕ್ಸಿಬಿಷನ್ ಮ್ಯಾಚ್ ಅಂತ ಹೇಳಿದ್ರೆ ಒಂದು ಪ್ರದರ್ಶನ ಪಂದ್ಯವನ್ನು ಆಯೋಜನೆ ಮಾಡಿದ್ರು. ಇದಕ್ಕಾಗಿ ಬೇರೆ ಬೇರೆ ಕಡೆಗಳಿಂದ ಆಟಗಾರರನ್ನು ಕೂಡ ಕರೆಸಿದ್ರು. ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಬಟ್ ಅದರ ವಿರೋಧದ ನಡುವೆಯೂ ಕೂಡ ಜೊಕೋವಿಕ್ ಅವರು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ರು. ಸೊ ಹಾಗೆ ಅದರಿಂದನೇ ಅವರಿಗೆ ಕೊರೋನಾ ವೈರಸ್ ಪಾಸಿಟಿವ್ ಆಗಿದೆ ಅಂತ ಹೇಳಿ ಹೇಳಲಾಗ್ತದೆ. ಬಟ್ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ ನೊವಾಕ್ ಜೊಕೋವಿಕ್ ಅಂದ್ರೆ ಯಾರು, ಯಾವ ದೇಶದ ಆಟಗಾರ, ಅದು ಕೂಡ ಗೊತ್ತಿರಬೇಕಾಗುತ್ತೆ. ಅಂಡ್ ಏನು ಗ್ರ್ಯಾಂಡ್ ಸ್ಲಾಮ್ ವಿಜೇತರಿದ್ದಾರೆ ಅದು ಬಹಳ ಪ್ರಮುಖವಾಗಿರುತ್ತೆ. ಮಹಿಳಾ ವಿಭಾಗದಲ್ಲಿರಬಹುದು, ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿರಬಹುದು. ಈ ಗ್ರ್ಯಾಂಡ್ ಸ್ಲಾಮ್ ವಿಜೇತರ ಕುರಿತಾಗಿ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಆಸ್ಟ್ರೇಲಿಯನ್ ಓಪನ್ ಇರಬಹುದು, ಫ್ರೆಂಚ್ ಓಪನ್ ಇರಬಹುದು, US ಓಪನ್ ಇರಬಹುದು ಮತ್ತು ವಿಂಬಲ್ಡನ್ ಓಪನ್ ಇರಬಹುದು. ಈ 4 ವಿಜೇತರ ಪಟ್ಟಿಯನ್ನು ನೀವು ಬುಕ್ಸಲ್ಲಿ ಮಾಡಿಟ್ಕೋಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಈ ರೀತಿ ನಾವು ಮುಂದಿನ ಒಂದು ಸುದ್ದಿ ನೋಡ್ತಾ ಹೋಗೋಣ. ನಿಮಗೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ಕೂಡ ನೋಟ್ಸ್ ಮಾಡ್ಕೊಳ್ತಾ ಹೋಗಬೇಕು. ಜೊತೆಗೆ ಈ ಏನು ಲೈವ್ ಚಾಟ್ ಇರುತ್ತೆ, ಆ ಚಾಟ್ನಲ್ಲಿ ಭಾಗವಹಿಸಿ ಉತ್ತರವನ್ನು ಕೊಡ್ತಾ ಹೋಗಿ. ಆ್ಯಂಡ್ ನಿಮ್ಮ ನಡುವೆ ಉತ್ತಮವಾದಂತಹ ಒಂದು ಡಿಸ್ಕಷನ್ ಅನ್ನು ಮಾಡಿ. ಡೌಟ್ಸ್ ಇದ್ದರೆ ನೀವೇ ಕ್ಲಾರಿಫೈ ಮಾಡ್ಕೊಳ್ತಾ ಹೋಗಿ. ಇದೊಂದು ಪ್ಲಾಟ್ಫಾರ್ಮನ್ನು ನಾವು ಒದಗಿಸ್ಕೊಡ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಮೊದಲನೇ ಪ್ರಶ್ನೆ ನೋಡೋಣ, ರಾಜ ಪರ್ಬ ಹಬ್ಬವನ್ನು ಯಾವ ಭಾರತೀಯ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿ ಆಚರಿಸಲಾಗುತ್ತೆ? ನೋಡಿ, ಇದು ಪ್ರಭಾ ಅಲ್ಲ, ಪರ್ಬ ಆಗಬೇಕು. ಒಂದು ಭಾರತೀಯ ರಾಜ್ಯವೊಂದರಲ್ಲಿ ನಿಮಗೆ ಕಾಣಿಸ್ತಿರ್ತಕ್ಕಂತಹ ರಾಜ ಪರ್ಬ ಅನ್ನುವಂತಹ ಹಬ್ಬವನ್ನ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಸೊ ರಾಜ ಪರ್ಬ ಯಾವ ದೇಶಕ್ಕೆ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ ಒಡಿಶಾ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಒಡಿಶಾದಲ್ಲಿ ರಾಜ ಪರ್ಬ ಅನ್ನುವಂತಹ ಒಂದು ಹಬ್ಬ ಆಚರಣೆ ಮಾಡಲಾಗುತ್ತೆ. ನೋಡಿ, ನಿಮಗೆ ಪರ್ಬ ಅಂದ್ರೇನು, ಪರ್ಬ ಅಂತ ಕಾಣಿಸ್ತಾ ಇದೆ. ಪರ್ಬ ಅಂತ ಹೇಳಿದ್ರೆ ಈ ಬೆಂಗಾಲಿ ಭಾಷೆಯಲ್ಲಿ ಒಂದು ಹಬ್ಬ ಅಥವಾ ಮೇಳ ಅಂತ ಕರಿಬಹುದು. ಮೇಳ, ಜಾತ್ರೆ, ಹಬ್ಬ ಈ ರೀತಿ ಕರಿಬಹುದು. ಸೊ ರಾಜ ಪರ್ಬ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಒಡಿಶಾದ ರಾಜಧಾನಿ ಭುವನೇಶ್ವರ್, ಅಲ್ಲಿನ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ರಾಜ್ಯಪಾಲರು ಗಣೇಶ್ ಲಾಲ್. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, 11 ಟ್ರಿಲಿಯನ್ ರೂಪಾಯಿಗಳ ಮಾರುಕಟ್ಟೆ ಬಂಡವಾಳವನ್ನು ಮುಟ್ಟಿದ ಭಾರತದ ಮೊದಲ ಕಂಪನಿ ಯಾವುದು? ನೋಡಿ, ಇತ್ತೀಚೆಗಷ್ಟೇ ಭಾರತದ ಒಂದು ಕಂಪನಿ ಸುಮಾರು 11 ಟ್ರಿಲಿಯನ್ ರೂಪಾಯಿಯಷ್ಟು ಮಾರ್ಕೆಟ್ ಕ್ಯಾಪಿಟಲ್, ಮಾರುಕಟ್ಟೆ ಬಂಡವಾಳವನ್ನು ಹೊಂದಿದೆ. ಸೊ ಯಾವ ಕಂಪನಿ ಅಂತ ಕೇಳ್ತಿದ್ದಾರೆ, ನೀವು ಆರಾಮಾಗಿ ಗೆಸ್ ಮಾಡಬಹುದು. ಬಿಕಾಸ್ ಇತ್ತೀಚೆಗೆ ಸಾಕಷ್ಟು ಹೂಡಿಕೆಗಳಿಂದ ಸುದ್ದಿಯನ್ನು ಮಾಡ್ತಿರ್ತಕ್ಕಂತಹ ಕಂಪನಿ ಯಾವುದು ಅಂತ ಹೇಳಿದ್ರೆ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ನಾನು ಕೂಡ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೇನೆ, ಭಾರತದ ಅತಿ ದೊಡ್ಡ ಅಥವಾ ಅತಿ ಶ್ರೀಮಂತ ಕಂಪನಿ ಯಾವುದು ಅಂತ ಹೇಳಿದ್ರೆ ಇದೇ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಅಂಡ್ ಇದರ ಮಾಲೀಕ ಮುಖೇಶ್ ಅಂಬಾನಿ ಅವರು ಕೇವಲ ಭಾರತ ಮಾತ್ರವಲ್ಲ, ಇಡೀ ಏಷ್ಯಾದ ಅತ್ಯಂತ ಸಿರಿವಂತ ವ್ಯಕ್ತಿಯಾಗಿದ್ದಾರೆ. ದ ರಿಚೆಸ್ಟ್ ಮ್ಯಾನ್ ಇನ್ ಏಷ್ಯಾ ಅಂತಾನೆ ಗುರುತಿಸ್ಕೊಳ್ತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಸೊ ಇತ್ತೀಚೆಗಷ್ಟೇ ಪ್ರಪಂಚದ ಬಹಳಷ್ಟು ಒಂದು ಸಂಸ್ಥೆಗಳು ರಿಲಯನ್ಸ್ನ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ವು. ಫೇಸ್ಬುಕ್ ಇರಬಹುದು, ವಿಸ್ಟಾ ಇರಬಹುದು, ಸಿಲ್ವರ್ ಲೇಕ್ ಇರಬಹುದು. ಸೊ ಹಾಗಾಗಿ ಅದರ ಒಂದು ಮಾರುಕಟ್ಟೆ ಬಂಡವಾಳ ಒಂದು ನಾಗಾಲೋಟದಲ್ಲಿ ಓಡ್ತಾ ಇದೆ. ಈಗ ಅದು 11 ಟ್ರಿಲಿಯನ್ ರೂಪಾಯಿಗಳಷ್ಟು ಹೋಗ್ಬಿಟ್ಟಿದೆ. ಆ್ಯಂಡ್ ಟ್ರಿಲಿಯನ್ ಅಂದ್ರೆ ಏನು, ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊತೀರಾ. ಮಿಲಿಯನ್ ಮತ್ತು ಬಿಲಿಯನ್ ಈಸಿಯಾಗಿ ನೆನ್ಪಿಟ್ಕೊಳ್ತಾರೆ, ಬಟ್ ಟ್ರಿಲಿಯನ್ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಸೊ ಟ್ರಿಲಿಯನ್ ಅಂತ ಹೇಳಿದ್ರೆ 1 ಲಕ್ಷ ಕೋಟಿ, 1 ಲ್ಯಾಕ್ ಕ್ರೋರ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಈಗ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಒಟ್ಟು ಮಾರ್ಕೆಟ್ ಕ್ಯಾಪಿಟಲ್ ಸುಮಾರು 11 ಲಕ್ಷ ಕೋಟಿ ರೂಪಾಯಿ ಮುಟ್ಟಿದೆ. ಇದರೊಂದಿಗೆ ಮೂರನೇ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, IIT ಬಾಂಬೆ ವಿಶ್ವವಿದ್ಯಾಲಯದ ಸಂಶೋಧಕರು ಸ್ಥಳಗಳನ್ನು ನ್ಯಾವಿಗೇಟ್ ಮಾಡಲು ರಿಸೀವರ್ ಚಿಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರ ಹೆಸರೇನು? ನೋಡಿ, ಬಹಳ ಪ್ರಮುಖವಾಗಿದೆ, ಪರೀಕ್ಷೆಯಲ್ಲಿ ನೇರವಾಗಿ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಇದು. ಇತ್ತೀಚೆಗಷ್ಟೇ ನಮ್ಮ ದೇಶದ ಪ್ರತಿಷ್ಠಿತ ಯೂನಿವರ್ಸಿಟಿ ಆಗಿರತಕ್ಕಂತಹ ಅಥವಾ ಒಂದು ಶೈಕ್ಷಣಿಕ ಸಂಸ್ಥೆ ಆಗಿರತಕ್ಕಂತಹ IIT ಬಾಂಬೆ, ಅಲ್ಲಿನ ಸಂಶೋಧಕರು ಒಂದು ಹೊಸ ಗ್ಯಾಡ್ಜೆಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾವ ವಿಚಾರದಿಂದ ಅಂತ ಹೇಳಿದ್ರೆ ನ್ಯಾವಿಗೇಟ್ ಮಾಡುವಂತಹ ಉದ್ದೇಶದಿಂದ. ನೋಡಿ, ನ್ಯಾವಿಗೇಟ್ ನಾವೇನು ಗೂಗಲ್ ಮ್ಯಾಪ್ಗಳನ್ನು ಬಳಸ್ಕೊಂಡ್ಬಿಟ್ಟು ನ್ಯಾವಿಗೇಟ್ ಮಾಡ್ತೀವಿ, ಅಂದರೆ ಸ್ಥಳಗಳನ್ನು ಹುಡುಕ್ತಾ ಹೋಗ್ತೀವಿ. ಸೊ ಅದನ್ನು ಭಾರತೀಯ ಸಂಶೋಧಕರ ತಂಡವೇ ಅಭಿವೃದ್ಧಿಪಡಿಸಿದೆ. ಸೊ ಆ ಒಂದು ಚಿಪ್ನ ಹೆಸರೇನು, ಏನು ರಿಸೀವರ್ ಚಿಪ್ ಇರುತ್ತೆ ಅದರ ಹೆಸರೇನು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಧ್ರುವ. ಇದಕ್ಕೆ ಒಂದು ಭಾರತೀಯ ಹೆಸರನ್ನೇ ಇಡಲಾಗಿದೆ, ಧ್ರುವ. ಧ್ರುವ ತಾರೆ ಅಂತ ನಾವೇನು ಕರಿತೀವಿ, ಪೋಲ್ ಸ್ಟಾರ್, ಇಂಗ್ಲೀಷ್ನಲ್ಲಿ ನಾವು ಪೋಲ್ ಸ್ಟಾರ್ ಅಂತ ಕರಿತೀವಿ. ನೋಡಿ, ಹಿಂದಿನ ಕಾಲದಲ್ಲಿ ಇಂತಹ ನ್ಯಾವಿಗೇಟಿಂಗ್ ಸೌಲಭ್ಯಗಳು ಇಲ್ಲದಂತಹ ಸಂದರ್ಭದಲ್ಲಿ ಈ ಧ್ರುವ ತಾರೆ ಏನಿರುತ್ತೆ ಅದು ಯಾವಾಗಲೂ ಕೂಡ ಉತ್ತರ ದಿಕ್ಕಿಗೆ ಅದು ಇರುತ್ತೆ. ಸೊ ಆ ಧ್ರುವ ತಾರೆ ಅಥವಾ ಪೋಲ್ ಸ್ಟಾರ್ನ ಗಮನಿಸ್ಬಿಟ್ಟೆ
ಈ ಸಮುದ್ರದಲ್ಲಿ ಈ ಹಡಗುಗಳನ್ನ ಚಾಲನೆ ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತೆ. ಸೊ ಹಾಗಾಗಿ ಅದನ್ನ ಸಿಂಬಲೈಸ್ ಮಾಡುವಂತಹ ದೃಷ್ಟಿಯಿಂದ ಧ್ರುವ ಅನ್ನುವಂತಹ ಹೆಸರನ್ನ ಈ ರಿಸೀವರ್ ಚಿಪ್ಗೆ ಇಡಲಾಗಿದೆ. ನೋಡಿ, ರಿಸೀವರ್ ಚಿಪ್ ಏನು ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನೋಡಿ ನೀವೆಲ್ಲರೂ ಕೂಡ ಪ್ರಸಕ್ತವಾಗಿ ಬಳಕೆ ಮಾಡ್ತಿರ್ತಕ್ಕಂತಹದ್ದು ಏನು ಈ ಜಾಗಗಳನ್ನ ಹುಡುಕ್ಲಿಕ್ಕೆ, ರೂಟನ್ನು ಹುಡುಕ್ಲಿಕ್ಕೆ GPS ಅನ್ನ ಬಳಕೆ ಮಾಡ್ತೀರಾ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಬಟ್ ಈ GPS ಅನ್ನೋದು ಅಮೆರಿಕಾದ ದೇಶದ ಒಂದು ತಂತ್ರಜ್ಞಾನ. ಬಟ್ ಇದಕ್ಕೆ ಆಲ್ಟರ್ನೇಟಿವ್ ಆಗಿಬಿಟ್ಟು ಭಾರತವೇ ಇತ್ತೀಚೆಗಷ್ಟೇ ಒಂದು ಗುಂಪು, ಒಂದು ಉಪಗ್ರಹಗಳ ಗುಂಪನ್ನ ನಭೋಮಂಡಲಕ್ಕೆ ಹಾರಿಸಿದೆ, ಒಂದು ಗ್ರೂಪ್ ಆಫ್ ಸ್ಯಾಟಲೈಟ್ಸ್ ಅನ್ನ. ಅದನ್ನು ನಾವು ನಾವಿಕ್ ಅಂತ ಕರಿತೀವಿ. ನಾವಿಕ್ ಅಥವಾ ಅದನ್ನ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ, IRNSS. ಸೊ ಇದರಲ್ಲಿ ಬೇರೆ ಬೇರೆ ಸ್ಯಾಟಲೈಟ್ಗಳನ್ನ ಆಕಾಶಕ್ಕೆ ಚಿಮ್ಮಿಸಲಾಗಿದೆ. ಸೊ ಅವುಗಳು ಸಿಗ್ನಲ್ಗಳನ್ನ ಕೊಡ್ತವೆ. ಸೊ ಇದನ್ನ ಬಳಸ್ಕೊಂಡ್ಬಿಟ್ಟು ಭಾರತ ದೇಶೀಯವಾಗಿ ಈ ಒಂದು ನ್ಯಾವಿಗೇಷನ್ ಅನ್ನ ಮಾಡಬಹುದು. ಇದು ಭಾರತೀಯ ನಾಗರಿಕರಿರಬಹುದು ಮತ್ತು ಮಿಲಿಟರಿ ಮತ್ತು ಸರ್ಕಾರಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ನಾವಿಕ್ ಮತ್ತು IRNSS ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಏನು IIT ಬಾಂಬೆ ಸಂಶೋಧಕರು ಈ ಚಿಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ, ಧ್ರುವ ಚಿಪ್. ಆ ಧ್ರುವ ಚಿಪ್ ಈ IRNSS ನಿಂದ ತನಗೆ ಬೇಕಾದಂತಹ ಸಂಕೇತಗಳನ್ನ, ಸಿಗ್ನಲ್ಸ್ಗಳನ್ನ ಪಡೆದುಕೊಳ್ಳುತ್ತೆ. ಸೊ ಸ್ಯಾಟಲೈಟ್ ಅನ್ನ ಯೂಸ್ ಮಾಡಿಬಿಟ್ಟು ಅದು ನ್ಯಾವಿಗೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಧ್ರುವ ಅನ್ನೋದು ಬಹಳ ಪ್ರಮುಖವಾದಂತಹ ಒಂದು ಹೆಸರು, ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಶಾಲೆಗಳಲ್ಲಿ ಸ್ಮಾರ್ಟ್ ತರಗತಿ ಕೊಠಡಿಗಳನ್ನು ಸ್ಥಾಪಿಸಲು ಪವರ್ ಗ್ರಿಡ್ ಅಂಡ್ ಎಡ್ಸಿಲ್ ನೊಂದಿಗೆ ತ್ರಿಪಕ್ಷೀಯ ಒಪ್ಪಂದಕ್ಕೆ ಯಾವ ರಾಜ್ಯ ಸಹಿ ಹಾಕಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ರಾಜ್ಯ ಟ್ರೈಪ್ಯಾಟ್ರಿಯಟ್ ಪ್ಯಾಕ್ಟ್ ಅಥವಾ ತ್ರಿಪಕ್ಷೀಯ ಒಪ್ಪಂದವನ್ನು ಸಹಿ ಹಾಕ್ತು. ಯಾರ ಜೊತೆ ಅಂತ ಹೇಳಿದ್ರೆ ಪವರ್ ಗ್ರಿಡ್ ಮತ್ತು ಎಡ್ಸಿಲ್ ಜೊತೆ. ನೋಡಿ, ಪವರ್ ಗ್ರಿಡ್ ಇದೊಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ, ಒಂದು PSU. ಪವರ್ ಗ್ರಿಡ್ ಅಂದ್ರೆ ಈ ಏನು ವಿದ್ಯುತ್ ಉತ್ಪಾದನೆ ಆಗುತ್ತೆ ಅದನ್ನ ಸರಬರಾಜು ಮಾಡತಕ್ಕಂತಹ ಒಂದು ಸಂಸ್ಥೆ. ಸೊ ಪವರ್ ಗ್ರಿಡ್ ಆಫ್ ಇಂಡಿಯಾ ಅವರು ಮತ್ತೆ ಎಡ್ಸಿಲ್ ಎಜುಕೇಷನ್ ಏನು ಕನ್ಸಲ್ಟಿಂಗ್ ಇಂಡಿಯಾ ಲಿಮಿಟೆಡ್, ಕನ್ಸಲ್ಟ್ಸ್ ಇಂಡಿಯಾ ಲಿಮಿಟೆಡ್ ಏನಿದೆ, ಇದು ಕೂಡ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆಗಿರುತ್ತೆ. ಸೊ ಎಡ್ಸಿಲ್ ಮತ್ತು ಪವರ್ ಗ್ರಿಡ್ ಅವರು ಸೇರಿಬಿಟ್ಟು ಒಂದು ರಾಜ್ಯದ ಜೊತೆಗೆ ಈ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಅದು ಯಾವ ರಾಜ್ಯ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ರಾಜಸ್ಥಾನ್. ಸೊ ರಾಜಸ್ಥಾನ್ ಪವರ್ ಗ್ರಿಡ್ ಮತ್ತು ಎಡ್ಸಿಲ್ ಅವರ ಒಂದು ಯೋಜನೆ ಇದು. ಸೊ ಸ್ಮಾರ್ಟ್ ತರಗತಿ ಅಂದ್ರೇನು ಕೇಳಿರ್ತೀರ ನೀವು ಕೂಡ. ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿದ್ರೆ ಒಂದು ಈ ತರಗತಿಗಳು ಏನು ಕೊಠಡಿ ಇರುತ್ತೆ, ವಿದ್ಯಾರ್ಥಿಗಳ ಒಂದು ಶಾಲಾ ಕೊಠಡಿ, ಅದರಲ್ಲಿ ಈ ಒಂದು ಸ್ಮಾರ್ಟ್ ಗ್ಯಾಡ್ಜೆಟ್ಸ್ನ ಇಟ್ಟಿರ್ತಕ್ಕಂತಹದ್ದು, ಅದಕ್ಕೆ ಬೇಕಾದಂತಹ ಎಲ್ಲ ಉಪಕರಣಗಳನ್ನ, ಇಂಟರ್ನೆಟ್ ಸೌಲಭ್ಯವನ್ನ ಮತ್ತು ಸ್ಮಾರ್ಟ್ ಬೋರ್ಡ್ಗಳನ್ನ ಇಟ್ಟಿರ್ತಕ್ಕಂತಹ ಒಂದು ಅತ್ಯಾಧುನಿಕ ತರಗತಿಯನ್ನು ನಾವು ಸ್ಮಾರ್ಟ್ ಕ್ಲಾಸ್ ಅಂತ ಕರಿತೀವಿ. ಸೊ ಇದನ್ನ ವಿಸ್ತರಣೆ ಮಾಡಲಿಕ್ಕೆ ಪವರ್ ಗ್ರಿಡ್ ಮತ್ತು ಎಡ್ಸಿಲ್ ಅವರು ರಾಜಸ್ಥಾನದ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಅಂಡ್ ರಾಜಸ್ಥಾನದ ರಾಜಧಾನಿ ಜೈಪುರ್, ಅಲ್ಲಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಅಶೋಕ್ ಗೆಹ್ಲೋಟ್ ಮತ್ತು ಪ್ರಸಕ್ತ ಅಲ್ಲಿನ ರಾಜ್ಯಪಾಲರು ಕಲ್ರಾಜ್ ಮಿಶ್ರಾ ಅವರು. ಈ ರೀತಿ 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಯಾವ ಸಂಸ್ಥೆಯು ಗಗನಯಾತ್ರಿಗಳಿಗೆ ದ್ರವ ಕೂಲಿಂಗ್ ಮತ್ತು ತಾಪನ ಉಡುಪಿಗೆ ಪೇಟೆಂಟ್ ಪಡೆದಿದೆ? ನೋಡಿ, ಪೇಟೆಂಟ್ ಬಗ್ಗೆ ನಾನು ಹಿಂದೆ ಕೂಡ ಮಾತಾಡಿದ್ದೇನೆ. ಪೇಟೆಂಟ್ ಅಂತ ಹೇಳಿದ್ರೆ ಹಕ್ಕು ಸ್ವಾಮ್ಯ ಅಂತ ಕರಿಬಹುದು. ಹಕ್ಕು ಸ್ವಾಮ್ಯ ಅಂತ ಹೇಳಿದ್ರೆ ಈ ಪೇಟೆಂಟ್ ನ ಒಮ್ಮೆ ನೀವು ಪಡೆದ್ರಿ ಅಂತ ಹೇಳಿದ್ರೆ ಆ ಒಂದು ಸಂಪೂರ್ಣ ಉತ್ಪನ್ನದ ಮೇಲಿನ ಅಧಿಕಾರ ನಿಮ್ದಾಗಿರುತ್ತೆ. ಯಾರೂ ಕೂಡ ಅದನ್ನ ಕಾಪಿ ಮಾಡುವಂತಿಲ್ಲ ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ಬಳಸುವಂತಿಲ್ಲ. ನೋಡಿ, ಇತ್ತೀಚೆಗಷ್ಟೇ ನಮ್ಮ ಭಾರತದ ಒಂದು ಪ್ರಖ್ಯಾತ ಸಂಸ್ಥೆ ದ್ರವ ಕೂಲಿಂಗ್ ಅಥವಾ ಲಿಕ್ವಿಡ್ ಕೂಲಿಂಗ್ ಅಂಡ್ ಹೀಟಿಂಗ್ ಗಾರ್ಮೆಂಟ್ಸ್ ಅನ್ನ ಅಭಿವೃದ್ಧಿಪಡಿಸಿತು. ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ, ಲಿಕ್ವಿಡ್ ಕೂಲಿಂಗ್ ಅಂಡ್ ಹೀಟಿಂಗ್ ಗಾರ್ಮೆಂಟ್ಸ್, LCHG ಅಂತ ಕರೆಯಲಾಗುತ್ತೆ. ಇದನ್ನ ಏನು ಭಾರತ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ ಅಂದ್ರೆ ಗಗನಕ್ಕಿಂತ ಬಾಹ್ಯಾಕಾಶಕ್ಕೆ ನಮ್ಮ ದೇಶದ ಒಂದು ಏನು ಗಗನಯಾನ್ ಮಿಷನ್ ಇದೆ, ಅದರ ಮೂಲಕ ಮನುಷ್ಯರನ್ನ ಕಳಿಸಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ದೇಶ ರೂಪಿಸಿಕೊಂಡಿದೆ. ಅದಕ್ಕೆ ಇಂಬು ಕೊಡುವಂತಹ ದೃಷ್ಟಿಯಿಂದ ಈ ಲಿಕ್ವಿಡ್ ಕೂಲಿಂಗ್ ಅಂಡ್ ಹೀಟಿಂಗ್ ಗಾರ್ಮೆಂಟ್ಸ್ ಒಂದು ಇಂಬು ಕೊಡ್ತಾ ಇದೆ. ಸೊ ಇದು ಏನಕ್ಕಪ್ಪ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಗಗನಯಾತ್ರಿಗಳ ದೇಹದ ತಾಪಮಾನವನ್ನು ಕಾಪಾಡಿಕೊಳ್ಳುವಂತಹ ದೃಷ್ಟಿಯಿಂದ ಹೆಲ್ಪ್ ಮಾಡುತ್ತೆ. ಅವರ ದೇಹದಲ್ಲಿ ಉಂಟಾಗುವಂತಹ ಎಕ್ಸೆಸ್ ಉಷ್ಣಾಂಶವನ್ನು ಇದು ತೆಗೆದುಹಾಕುತ್ತೆ ಮತ್ತು ಅವರಿಗೆ ಉಂಟಾಗುವಂತಹ ಬೆವರನ್ನು ಕೂಡ ಇದು ತೆಗೆದುಹಾಕುತ್ತೆ. ಸೊ ಅದನ್ನ ಒಂದು ಆಪ್ಟಿಮಮ್ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ಅದಕ್ಕೆ ನಾವು ಲಿಕ್ವಿಡ್ ಕೂಲಿಂಗ್ ಅಂಡ್ ಹೀಟಿಂಗ್ ಗಾರ್ಮೆಂಟ್ಸ್ ಅಂತ ಕರಿತೀವಿ. ಇದನ್ನು ನಮ್ಮ ದೇಶದ ಯಾವ ಸಂಸ್ಥೆ ಇದಕ್ಕೆ ಪೇಟೆಂಟ್ ಪಡೆದಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಬಹಳ ಸುಲಭ ಉತ್ತರ. ಗಗನಯಾತ್ರಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಎ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಥವಾ ನಮ್ಮ ಇಸ್ರೋ. ಸೊ ಇಸ್ರೋ ಸಂಸ್ಥೆ ಇಂತಹ ಒಂದು ಮಹತ್ವದ ಒಂದು ಯೋಜನೆಯನ್ನ ಜಾರಿಗೆ ತಂದು ಅದರಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಂಡಿದೆ. ಸೊ ನಮ್ಮ ದೇಶೀಯವಾಗಿ ನಿರ್ಮಿತವಾಗಿರ್ತಕ್ಕಂತಹ ಇದೇ ಒಂದು ವಸ್ತ್ರವನ್ನ ಧರಿಸ್ಬಿಟ್ಟು ಭಾರತದಿಂದ ತರಬೇತಿಯನ್ನು ಪಡೆದಿರತಕ್ಕಂತಹ ಗಗನಯಾತ್ರಿಗಳು ಮುಂದೊಂದಿನ ಬಾಹ್ಯಾಕಾಶಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಅಂಡ್ ಇಸ್ರೋದ ಪ್ರಧಾನ ಕಚೇರಿ ನಮ್ಮ ಬೆಂಗಳೂರು ಮತ್ತು ಅದರ ಪ್ರಸಕ್ತ ಅಧ್ಯಕ್ಷ ಕೆ ಶಿವನ್ ಅವರು. ಈ ರೀತಿ 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಯಾವ ರೀತಿಯ ಪ್ರಾಣಿ ಸ್ಟೆಗೋಡೆನ್, ಇದರ ಪಳೆಯುಳಿಕೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಕಂಡು ಬಂದಿದೆ?
ನೋಡಿ ಇತ್ತೀಚೆಗಷ್ಟೇ ಏನು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ WWF ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಥವಾ ವಿಶ್ವ ವನ್ಯಜೀವಿ ನಿಧಿ ಈ ಒಂದು ಸಂಘಟನೆಯ ಸಂಶೋಧಕರು ಭಾರತದಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಶಿವಾಲಿಕ್ ಬೆಟ್ಟಗಳ ಒಂದು ರೇಂಜ್ ಏನಿದೆ ಅದರ ಸಮೀಪದಲ್ಲಿ ಬರುವಂತಹ ಸಹರನ್ಪುರ್ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಒಂದು ಫಾಸಿಲ್ ಸಿಕ್ತು. ಫಾಸಿಲ್ ಅಂತ ಹೇಳಿದ್ರೆ ಪಳೆಯುಳಿಕೆ. ಸುಮಾರು 5 ರಿಂದ 8 ಮಿಲಿಯನ್ ವರ್ಷಗಳಷ್ಟು ಹಳೆಯದು. ಅಂದರೆ ಸುಮಾರು 5 ರಿಂದ 8 ದಶಲಕ್ಷ ವರ್ಷಗಳಷ್ಟು ಹಿಂದಿನ ಒಂದು ಪಳೆಯುಳಿಕೆ ಇತ್ತೀಚೆಗಷ್ಟೇ ಸಿಕ್ತು. ಆ ಒಂದು ಪ್ರಾಣಿಯನ್ನ ಸ್ಟೆಗೋಡನ್ ಅಂತ ಕರೆಯಲಾಗುತ್ತೆ. ಸೊ ಈ ಸ್ಟೆಗೋಡನ್ನ ಪ್ರಾಣಿ ಯಾವ ಪ್ರಾಣಿಯನ್ನ ಹೋಲುತ್ತೆ ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳಲಾಗ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆನೆ. ಸೊ ಸ್ಟೆಗೋಡನ್ ಅಂದ್ರೆ ಒಂದು ಆನೆಯನ್ನ ಹೋಲಿಕೆ ಮಾಡ್ತಕ್ಕಂತಹ ಒಂದು ಪ್ರಾಣಿ. ಬಟ್ ಈಗ ಅದು ಅಸ್ತಿತ್ವದಲ್ಲಿದೆ, ಅದು ಕಣ್ಮರೆಯಾಗಿದೆ, ನಶಿಸಿ ಹೋಗಿದೆ ಅಥವಾ ಎಕ್ಸ್ಟಿಂಕ್ಟ್ ಆಗಿದೆ. ಬಟ್ ಇದರ ಒಂದು ಪಳೆಯುಳಿಕೆ ಉತ್ತರ ಪ್ರದೇಶದ ಸಹರನ್ಪುರ್ ಜಿಲ್ಲೆಯಲ್ಲಿ ಅಂದ್ರೆ ಈ ಶಿವಾಲಿಕ್ ಬೆಟ್ಟಗಳ ಸಮೀಪದಲ್ಲಿ ಇತ್ತೀಚೆಗಷ್ಟೇ ಸಿಕ್ತು. ಅದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಸ್ಟೆಗೋಡನ್ ಅಂದ್ರೆ ಆನೆಯನ್ನ ಹೋಲ್ತಕ್ಕಂತಹ ಒಂದು ಪ್ರಾಣಿ. ಅದೇ ರೀತಿ 7 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ? ಸೊ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನ ಪ್ರತಿ ವರ್ಷ ಕೂಡ ಆಚರಣೆ ಮಾಡಲಾಗುತ್ತೆ. ಇದನ್ನ ಡೇಟ್ ಕೇಳಲಾಗ್ತಾ ಇದೆ. ನಿಮಗೆ ಒಂದು ಮಾತು ನೆನ್ಪಿಟ್ಕೋಬೇಕು, 1896ನೇ ಇಸ್ವಿ 1896 ನಂದು ಪ್ರಪಂಚಾದ್ಯಂತ ಈ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳು ಪ್ರಾರಂಭವಾದವು. ಮಾಡರ್ನ್ ಒಲಿಂಪಿಕ್ ಗೇಮ್ ಸ್ಟಾರ್ಟೆಡ್ ಇನ್ 1896. ಎಲ್ಲಿ ಸ್ಟಾರ್ಟ್ ಆಯ್ತಪ್ಪ ಅಂತ ಹೇಳಿದ್ರೆ ಈ ಒಲಿಂಪಿಕ್ನ ಮೂಲ ಸ್ಥಾನ ಅಂತಾನೆ ಕರೆಯಲ್ಪಡುವಂತಹ ಗ್ರೀಸ್ ದೇಶದ ಅಥೆನ್ಸ್ ನಗರದಲ್ಲಿ ಪ್ರಾರಂಭ ಆಗುತ್ತೆ. ಗ್ರೀಸ್ನ ಅಥೆನ್ಸ್ನಲ್ಲಿ. ಅಂಡ್ ಅಥೆನ್ಸ್ ಬಹಳ ಪ್ರಮುಖವಾದಂತಹ ಒಂದು ನಗರ. ಬಿಕಾಸ್ 2004ರ ಒಲಿಂಪಿಕ್ ಕೂಡ ಈ ಅಥೆನ್ಸ್ ನಗರದಲ್ಲಿ ನಡೆದಿತ್ತು ಗ್ರೀಸ್ ದೇಶದಲ್ಲಿ. ಆ ಒಂದು ಒಲಿಂಪಿಕ್ಸ್ನಲ್ಲಿ ಭಾರತದ ರಾಜ್ಯವರ್ಧನ್ ಸಿಂಗ್ ರಾಠೋಡ್ ಅವರು ಬೆಳ್ಳಿ ಪದಕವನ್ನ ಶೂಟಿಂಗ್ನಲ್ಲಿ ಗೆದ್ದಿದ್ರು. ಸೊ ಅಥೆನ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಇದೇ ಒಂದು ಸ್ಥಳದಲ್ಲಿ 1896ನಲ್ಲಿ ಒಲಿಂಪಿಕ್ ಪ್ರಾರಂಭವಾಗಿತ್ತು. ಬಟ್ ಒಲಿಂಪಿಕ್ ದಿನವನ್ನ 1896ಗಿಂತ ಹಿಂದೆ ಅಂದ್ರೆ 1894ನಲ್ಲೇ ಪ್ರಾರಂಭ ಮಾಡಲಾಯಿತು. ಸುಮಾರು ಯುರೋಪ್ನಲ್ಲಿ ಕಂಡುಬರುವಂತಹ 9 ದೇಶಗಳು ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಅವಾಗಲೇ ಪ್ರಾರಂಭ ಮಾಡಿದ್ವು. ಅಂಡ್ ಪ್ರಸಕ್ತವಾಗಿ ಇದನ್ನ ಪ್ರತಿ ವರ್ಷ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಯಾವ ದಿನ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ಜೂನ್ 23. ನೋಡಿ ಬಹಳ ಪ್ರಮುಖ ಪರೀಕ್ಷಾ ದೃಷ್ಟಿಯಿಂದ ಖಂಡಿತ ಕೇಳುವಂತಹ ಸಾಧ್ಯತೆ ಇರುತ್ತೆ. ಜೂನ್ 23 ಪ್ರತಿ ವರ್ಷ ಜೂನ್ 23ನೇ ತಾರೀಕಿನಂದು ಒಲಿಂಪಿಕ್ಸ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಕ್ರೀಡೆಯ ಮಹತ್ವವನ್ನು ಸಾರುವಂತಹ ಉದ್ದೇಶದಿಂದ, ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳ ಒಂದು ಮಹತ್ವವನ್ನು ಸಾರುವಂತಹ ಉದ್ದೇಶದಿಂದ ಇದನ್ನ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. 1894ನೇ ಇಸ್ವಿಯಿಂದನೂ ಇದು ಪ್ರಾರಂಭ ಆಗಿತ್ತು, ಜೂನ್ 23. ಅಂಡ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಸಮಿತಿಯ ಬಗ್ಗೆ ಕೂಡ ನೋಡ್ತಾ ಇದ್ದೀರಾ. ಅದರ ಅಧ್ಯಕ್ಷ ಥಾಮಸ್ ಬ್ಯಾಚ್ ಅಂಡ್ ಅದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ದೇಶದ ಲೌಸನ್ನೆ ನಗರದಲ್ಲಿ ಕಂಡುಬರುತ್ತೆ. ವೆರಿ ಇಂಪಾರ್ಟೆಂಟ್. ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಯನ್ನು ಮುಗಿಸೋಣ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.